ಹಲೋ ಫ್ರೆಂಡ್ಸ್, ಈಗ ಆಲ್ರೆಡಿ ನೀವು ಮೊದಲನೇ ಪ್ರೋಗ್ರಾಮ್ನ ಕಲ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ಪ್ರೋಗ್ರಾಮಲ್ಲಿ ತುಂಬ ಸಿಂಪಲ್ ಪ್ರೋಗ್ರಾಮ್ ಮಾಡಿದ್ದು. ಆ ಪ್ರೋಗ್ರಾಮಲ್ಲಿ ಒಂದು ಸ್ಟ್ರಿಂಗ್ನ ಮಾನಿಟರ್ ಮೇಲೆ ಯಾವ ಥರ ಡಿಸ್ಪ್ಲೇ ಮಾಡೋದು ಅನ್ನೋದನ್ನ ನಾವು ಆಲ್ರೆಡಿ ಕಲ್ತಿದ್ದೀವಿ. ಅಂದರೆ ಹಲೋ ವರ್ಡ್ ಅಂತಕ್ಕಂಥ ಒಂದು ಸ್ಟ್ರಿಂಗ್ನ ಮಾನಿಟರ್ ಮೇಲೆ ಯಾವ ಥರ ಡಿಸ್ಪ್ಲೇ ಮಾಡಬೇಕು ಅಂತ ಆಲ್ರೆಡಿ ನಾವು ಕಲ್ತಿದ್ದೇವೆ. ಈಗ ಇಂದಿನ ಎರಡನೇ ಪ್ರೋಗ್ರಾಮಲ್ಲಿ ನಾವು ಈಗ ಎರಡು ನಂಬರ್ಸ್ನ ಯಾವ ಥರ ಸಮ್ ಮಾಡೋದು ಅಂತ ನಾವು ಈ ಪ್ರೋಗ್ರಾಮ್ನ ಕಲಿತಾ ಹೋಗೋಣ. ಹಾಗಾದ್ರೆ ನೇರವಾಗಿ ಈ ಪ್ರೋಗ್ರಾಮ್ಗೆ ಹೋಗೋಕ್ಕಿಂತ ಮೊದಲಾಗಿ ನಾವು ಸಿ ಪ್ರೋಗ್ರಾಮಲ್ಲಿ ಬರ್ತಕ್ಕಂಥ ಡೇಟಾ ಟೈಪ್ಸ್ನ ಕಲಿತಾ ಹೋಗ್ಬೇಕಾಗುತ್ತೆ. ಡೇಟಾ ಟೈಪ್ಸ್ ಒಳಗಡೆ ಸಿ ಪ್ರೋಗ್ರಾಮಲ್ಲಿ ಅನೇಕ ಡೇಟಾ ಟೈಪ್ಸ್ ಬರುತ್ತೆ. ಆದರೆ ಈಗ ಈ ಪ್ರೋಗ್ರಾಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಆ ಡೇಟಾ ಟೈಪ್ಸ್ ಮಾತ್ರ ನಾನು ತಗೊಂಡಿದ್ದೀನಿ. ಇದರೊಳಗಡೆ ಬಂದರೆ ಫಸ್ಟ್ ಒನ್ನು ಇಂಟಿಜರ್ ಡೇಟಾ ಟೈಪ್, ಸೆಕೆಂಡ್ ಒನ್ನು ರಿಯಲ್ ನಂಬರ್, ನೆಕ್ಸ್ಟ್ ಒನ್ನು ಕ್ಯಾರೆಕ್ಟರ್. ಈ ಇಂಟಿಜರ್ ಆಗಿರ್ಬೋದು, ರಿಯಲ್ ನಂಬರ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಸ್ ಅಂತ ವರ್ಡ್ಸ್ ಇದೆಯಲ್ಲ, ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತಕ್ಕಂತಹ ವರ್ಡ್ಸ್ ಇದೆ. ಇಂಗ್ಲಿಷಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್. ಈ ಇಂಗ್ಲಿಷಲ್ಲಿ ಯೂಸ್ ಮಾಡ್ತಕ್ಕಂಥ ಇದೇ ವರ್ಡ್ಸ್ ನಮ್ಮ ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಸಿ ಪ್ರೋಗ್ರಾಮ್ ಒಳಗಡೆ ಬೇರೆದೇ ವರ್ಡ್ಸ್ ಯೂಸ್ ಮಾಡ್ಬೇಕಾಗತ್ತೆ. ಆ ವರ್ಡ್ಸ್ಗೆ ನಾವು ರಿಸರ್ವ್ ವರ್ಡ್ಸ್ ಅಂತ ಕರಿತೀವಿ, ಇಲ್ಲ ಹೇಳಿದ್ರೆ ಅದಕ್ಕೆ ಕೀ ವರ್ಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಂಟಿಜರ್ ಅಂತ ಇದೆಯಲ್ಲ, ಇಂಟಿಜರ್ಗೆ ನಾವು ನಮ್ಮ ಸಿ ಪ್ರೋಗ್ರಾಮ್ ಒಳಗಡೆ ಇಂಟ್ ಅಂತ ಕರಿತಾ ಹೋಗ್ತೀವಿ. ಅದೇ ರಿಯಲ್ ನಂಬರ್ಗೆ ಫ್ಲೋಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಕ್ಯಾರ್ ಅಂತ ರಿಸರ್ವ್ ವರ್ಡ್ಸ್ ಯೂಸ್ ಮಾಡ್ತೀವಿ. ಅದೇ ತರನೇ ಲಾಸ್ಟ್ ಕಾಲಮ್ ಹೆಡಿಂಗ್ ಏನಿದೆ ಅಂತಂದ್ರೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್. ಇಂಟಿಜರ್ಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಒಂದು %d, ಅದೇ ರಿಯಲ್ ನಂಬರ್ಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬಂದು %f, ಹಾಗೆ ಕ್ಯಾರೆಕ್ಟರ್ಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬಂದು %c. ಈಗ ಹೆಚ್ಚಾಗಿ ಏನೇ ಹೇಳಿದ್ರು ಕೂಡ ಈ ಟೇಬಲ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಈಗ ಇಂಟಿಜರ್ ಅಂತಂದ್ರೆ ಏನು, ರಿಯಲ್ ನಂಬರ್ ಅಂತಂದ್ರೆ ಏನು, ಕ್ಯಾರೆಕ್ಟರ್ ಅಂತಂದ್ರೆ ಏನು ಅಂತ ನೀವು ಆಲ್ರೆಡಿ ಹೈಸ್ಕೂಲ್ಸ್ ಅಲ್ಲೆಲ್ಲ ಸ್ಟಡಿ ಮಾಡಿರ್ತೀರಿ. ಆದ್ರೂ ಕೂಡ ಬ್ರೀಫ್ ಆಗಿ ಅದ್ರ ಬಗ್ಗೆ ಹೇಳ್ಕೊಳ್ಳೋಣ. ಇಂಟಿಜರ್ಸ್ ಅಂತಂದ್ರೆ ನೋಡಿ, ಈ 0 ಇಂದ ಸ್ಟಾರ್ಟ್ ಮಾಡೋಣ. 0 ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗೋದಾದ್ರೆ 0, 1, 2, 3 ಆಗಿರ್ಬೋದು, ಅಥವಾ 0 ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗೋದಾದ್ರೆ -1, -2, -3. ಇದೆಲ್ಲದನ್ನು ಕೂಡ ನಾವು ಇಂಟಿಜರ್ಸ್ ಅಂತ ಕರಿತೇವೆ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ, ಈಗ 1947 ಆಗಿರ್ಬೋದು, ಅದು ಇಂಟಿಜರ್ನೇ. 73 ಇಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಇಂಟಿಜರ್. ಅದು ಪಾಸಿಟಿವ್ ಆಗಿರ್ಬೇಕಂತೇನಿಲ್ಲ, ನೆಗೆಟಿವ್ 2345 ಇಟ್ ಈಸ್ ಆಲ್ಸೋ ಇಂಟಿಜರ್ ಅಂಡ್ ಎಕ್ಸೆಟ್ರಾ. ಇದನ್ನೆಲ್ಲ ನಾವು ಇಂಟಿಜರ್ಸ್ ಅಂತ ಕರಿತೇವೆ. ಈಗ ಸೆಕೆಂಡ್ ಒನ್ನು ರಿಯಲ್ ನಂಬರ್ಸ್ ಬಗ್ಗೆ ನೋಡೋಣ. ರಿಯಲ್ ನಂಬರ್ಸ್ ಅಲ್ಲಿ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ. ಡೆಸಿಮಲ್ ಪಾಯಿಂಟ್ ಗಿಂತ ಮೊದಲು ಬರ್ತಕ್ಕಂಥ ಪಾರ್ಟ್ ನ ಇಂಟಿಜರ್ ಪಾರ್ಟ್ ಅಂತ ಕರಿತೀವಿ. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬರೋದನ್ನ ಡೆಸಿಮಲ್ ಪಾರ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 73.45 ಆಗಿರ್ಬೋದು, ಅಥವಾ -2345.67 ಅಂಡ್ ಎಕ್ಸೆಟ್ರಾ. ದಿಸ್ ಆರ್ ಆಲ್ ಕಾಲ್ಡ್ ಆಸ್ ರಿಯಲ್ ನಂಬರ್ಸ್. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಬರೋಣ. ಕ್ಯಾರೆಕ್ಟರ್ಸ್ ಅಲ್ಲಿ ಬಂದ್ರೆ ಅನೇಕ ಡೇಟಾ ಟೈಪ್ಸ್ ಇದೆ. ಕ್ಯಾರೆಕ್ಟರ್ಸ್ ಬಂದ್ರೆ ಬೇರೆ ಬೇರೆ ಇದೆ, ಅನೇಕ ಮೆಥಡ್ಸ್ ಇದೆ. ಫಸ್ಟ್ ಒನ್ನು ಲೆಟರ್ಸ್, ಹಾಗೆ ಡಿಜಿಟ್ಸ್, ಸ್ಪೆಷಲ್ ಕ್ಯಾರೆಕ್ಟರ್ಸ್, ವೈಟ್ ಸ್ಪೇಸಸ್. ಇದೆಲ್ಲದನ್ನು ಕೂಡ ಕ್ಯಾರೆಕ್ಟರ್ಸ್ ಅಂತಾನೆ ಕರಿತಾ ಹೋಗ್ತೀವಿ. ನೋಡಿ, ಲೆಟರ್ಸ್ ಅಂತಂದ್ರೆ ನೀವು ಆಲ್ರೆಡಿ ಸ್ಟಡಿ ಮಾಡಿರೋ ಪ್ರಕಾರ ಕ್ಯಾಪಿಟಲ್ ಲೆಟರ್ಸ್ ABC ಅಂಡ್ ಎಕ್ಸೆಟ್ರಾ, ಹಾಗೆ ಸ್ಮಾಲ್ ಲೆಟರ್ಸ್ ABC ಅಂಡ್ ಎಕ್ಸೆಟ್ರಾ. ಇದೆಲ್ಲದನ್ನು ಕೂಡ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಆದ್ರೆ ನಮ್ಮ ಕಂಪ್ಯೂಟರ್ ಫೀಲ್ಡ್ ಅಲ್ಲಿ ಈ ಕ್ಯಾಪಿಟಲ್ ಲೆಟರ್ಸ್ಗೆ ಅಪ್ಪರ್ ಕೇಸಸ್ ಅಂತ ಕರಿತೀವಿ, ಹಾಗೇನೆ ಸ್ಮಾಲ್ ಲೆಟರ್ಸ್ಗೆ ಲೋಯರ್ ಕೇಸ್ ಅಂತ ಕರಿತೀವಿ ಅಷ್ಟೇ. ಡಿಜಿಟ್ಸ್ ಬಗ್ಗೆ ಬರೋದಾದ್ರೆ, ನಾವು ಡೆಸಿಮಲ್ ಸಿಸ್ಟಮ್ ಅಲ್ಲಿ ಇದ್ದಾಗ 0 to 9 ಅನ್ನೋ 10 ಡಿಜಿಟ್ಸ್ ಇದೆ. ಅದು ಕೂಡ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಹಾಗೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಬರೋಣ. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೀಬೋರ್ಡ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಲ್ಲ, ಅಟ್ ಸಿಂಬಲ್ ಆಗಿರ್ಬೋದು, ಹ್ಯಾಶ್ ಸಿಂಬಲ್ ಆಗಿರ್ಬೋದು, ಡಾಲರ್ ಸಿಂಬಲ್ ಆಗಿರ್ಬೋದು ಅಂಡ್ ಎಕ್ಸೆಟ್ರಾ. ಎಲ್ಲದೂ ಕೂಡ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹೌದು, ಅದು ಕ್ಯಾರೆಕ್ಟರ್ಸ್ ಒಳಗಡೆ ಬರ್ತಕ್ಕಂಥದ್ದು ಸ್ಪೆಷಲ್ ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ವೈಟ್ ಸ್ಪೇಸಸ್ ಅಂತಂದ್ರೆ ಕಣ್ಣಿಗೆ ಯಾವ್ಯಾವೆಲ್ಲ ಕಾಣಿಸಲ್ಲ, ಅವಕ್ಕೆ ನಾವು ವೈಟ್ ಸ್ಪೇಸಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಗೋಪಾಲ್ ಮತ್ತೆ ಕೃಷ್ಣ ಇದ್ರ ನಡುವೆ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದೀನಿ. ಹಾಗೇನೆ ಕೃಷ್ಣ ಮತ್ತೆ ಬಿ ನಡುವೆ ಇಲ್ಲಿ ಟ್ಯಾಪ್ ಪ್ರೆಸ್ ಮಾಡಿ, ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗೆ ಬಿ ಮತ್ತೆ ಜಿ ನಡುವೆ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದೀನಿ.
ಹಾಗೇನೆ ನೋಡಿ, ಇದೊಂದು ಲೈನ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಎಂಟ್ರಿ ಕೀ ಪ್ರೆಸ್ ಮಾಡಿದ್ನಲ್ವಾ, ಅದಕ್ಕೋಸ್ಕರ ನೆಕ್ಸ್ಟ್ ಲೈನ್ ಬಂದಿದೆ. ಇಲ್ಲಿ ಎಂಟ್ರಿ ಕೀ ಪ್ರೆಸ್ ಮಾಡಿರೋದು, ಅದಕ್ಕೆ ನ್ಯೂ ಲೈನ್ ಅಂತ ಕರಿತೀವಿ. ಅದ್ಯಾವುದು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ. ಇದೆಲ್ಲದನ್ನು ಕೂಡ ಸೇರಿಸ್ಕೊಂಡಂಗೆ ನಾವು ವೈಟ್ ಸ್ಪೇಸಸ್ ಅಂತ ಕರಿತೀವಿ. ಅದ್ರೊಳಗಡೆ ಬಂದ್ರೆ ಲೆಟರ್ಸು, ಡಿಜಿಟ್ಸು, ಸ್ಪೆಷಲ್ ಕ್ಯಾರೆಕ್ಟರ್ಸು, ವೈಟ್ ಸ್ಪೇಸಸ್, ಇದೆಲ್ಲದಕ್ಕೂ ಸೇರಿಸಿ ನಾವು ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಈಗ ಈ ಟೇಬಲ್ ಬಗ್ಗೆ ವಾಪಸ್ ಹೋಗೋಣ. ಈಗ ಸ್ವಲ್ಪ ಇಂಟಿಜರ್ ಅಂತಂದ್ರೆ ಏನು, ರಿಯಲ್ ನಂಬರ್ಸ್ ಅಂತಂದ್ರೆ ಏನು, ಕ್ಯಾರೆಕ್ಟರ್ಸ್ ಅಂತಂದ್ರೆ ಏನು ಅಂತ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಆದ್ರೆ ಇಂಟ್ ಅನ್ನ ವರ್ಡ್ ನ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಡೆ ಯೂಸ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಇಂಟಿಜರ್ ಬದಲಾಗಿ ಇಂಟ್ ಅಂತ ಯೂಸ್ ಮಾಡ್ಬೇಕಾಗತ್ತೆ, ರಿಯಲ್ ನಂಬರ್ಸ್ಗೆ ಫ್ಲೋಟ್ ಅಂತ ಯೂಸ್ ಮಾಡ್ಬೇಕಾಗತ್ತೆ, ಕ್ಯಾರೆಕ್ಟರ್ಸ್ ಬಂದಾಗ ಕ್ಯಾರ್ ಅಂತ ರಿಸರ್ವ್ ಯೂಸ್ ಮಾಡ್ಬೇಕಾಗುತ್ತೆ. ಈ ಫಾರ್ಮೆಟ್ ಸ್ಪೆಸಿಫೈರ್ ಅವಶ್ಯಕತೆಗೆ ಎಲ್ಲಿ ಬರುತ್ತೋ ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ತಾ ಕೂಡ. ಈಗ ರೈಟ್ ನೌ ಯು ಪ್ಲಾನ್ ಟು ಫೈಂಡ್ ದ ಸಮ್ ಆಫ್ ಟೂ ನಂಬರ್ಸ್. ಆ ಟೂ ನಂಬರ್ಸ್ ಒಳಗಡೆ ಬಂದ್ರೆ ಫಸ್ಟ್ ನಂಬರ್ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ, ಸೆಕೆಂಡ್ ನಂಬರ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಅವೆರಡರದ್ದು ಸಮ್ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಒಂದು ನಂಬರ್ ಬೇಕಾಗತ್ತಲ್ಲ, ಆ ನಂಬರ್ಗೆ ಸಮ್ ಅಂತ ಕರೆಯೋಣ. ಸರಿ, ಅದರ್ವೈಸ್ you could be able to consider as m n p. ನಿಮ್ಮ ಇಷ್ಟ. ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ರೆ ಎಕ್ಸ್ ವೈ ಝಡ್ ಅಂತ ನಾನು ಬೇಕಾದ್ರೆ ಕನ್ಸಿಡರ್ ಮಾಡಿ. ಈಗ ನಾನು ಎ ಬಿ ಮತ್ತೆ ಸಮ್ ಅಂತ ಮಾತ್ರ ತಗೊಳ್ತಾ ಇರೋದ್ರಿಂದ ಇದನ್ನ ತೆಗೆದುಕೊಡ್ತೇನೆ. ಹಾಗಿದ್ರೆ ಎ ಬಿ ಮತ್ತೆ ಸಮ್ ಅಂತ ಮಾತ್ರ ತಗೊಂಡಿದ್ದೀನಿ. ಏನಿದೆ ಫಸ್ಟ್ ನಂಬರು, ಬಿ ಅಂದ್ರೆ ಸೆಕೆಂಡ್ ನಂಬರು, ಸಮ್ ಏನಕ್ಕೋಸ್ಕರ ತಗೊಂಡಿದ್ದೀನಿ ಅಂತಂದ್ರೆ ಟು ಸ್ಟೋರ್ ದ ಸಮ್ ಆಫ್ ದಿಸ್ ಟು ನಂಬರ್ಸ್. ಹಾಗಾದ್ರೆ ನಾವು ಮ್ಯಾಥಮೆಟಿಕ್ಸ್ ನೋಡಿರ್ಬೇಕಲ್ಲ, ಸಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಆಯ್ತು. ಇದೊಂದು ಎಕ್ಸ್ಪ್ರೆಷನ್. ಸಮ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದ್ರೆ ಯೂಸರ್ ಎ ಮತ್ತೆ ಬಿ ವ್ಯಾಲ್ಯೂನ ಎಂಟ್ರಿ ಮಾಡ್ಬೇಕಾಗತ್ತೆ. ಒಂದು ಬೇರೆ ರೀತಿನ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ನಾನೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀನಿ, ಎರಡು ನಂಬರ್ದು ಸಮ್ನ ಐಡೆಂಟಿಫೈ ಮಾಡಿ ಅಂತ ನಾನು ನಿಮ್ಗೆ ಹೇಳ್ಬಿಟ್ರೆ, ಆ ಎರಡು ನಂಬರ್ನ ನಾನು ನಿಮಗೆ ಕೊಟ್ಟಿರ್ತಾನೆ, ಅವೆರಡು ನಂಬರ್ನ ನೀವು ಸಮ್ನ ಐಡೆಂಟಿಫೈ ಮಾಡಿ ನನಗೆ ರಿಸಲ್ಟ್ ಏನ್ ಬಂತ ಹೇಳಲಿಕ್ಕೆ ಸಾಧ್ಯ ಆಗೋದು. ಹಾಗೇನೆ ನಾನೀಗ ಈ ಎಕ್ಸಾಂಪಲ್ ಅಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂನ ನೀವು ಇನ್ಪುಟ್ ಮಾಡಬೇಕು. ಇನ್ಪುಟ್ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ಕೊಂಡು ಸೆಕೆಂಡ್ ಸ್ಟೆಪ್ ಅಲ್ಲಿ ಈ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ಕೊಂಡು ಸಮ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದ ನಂತರ ರಿಸಲ್ಟ್ ಏನ್ ಬಂದಂತ ಹೇಳ್ಬೇಕಲ್ವಾ, ಆ ರಿಸಲ್ಟ್ ನ ಹೇಳೋದನ್ನ ನಾವು ಔಟ್ಪುಟ್ ಅಂತ ಕರಿತೀವಿ. ಅದೇ ಥರ್ಡ್ ಸ್ಟೆಪ್. ಇಷ್ಟು ಕೆಲಸನ ನಾವು ಕಂಪ್ಯೂಟರ್ ಮಾಡಿಸ್ಬೇಕಂತ ಹೊಟ್ಟಿರುತ್ತೆ, ಆಯ್ತಾ. ಹಾಗಾದ್ರೆ 3 ಸ್ಟೆಪ್ಸ್ ಯಾವ್ಯಾವ ಬಂತು ಅಲ್ಲಿ ನಾನು ಹೇಳಿದಾಗೆ, ಸ್ಟೆಪ್ 1 ಅಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂನ ಇನ್ಪುಟ್ ಮಾಡ್ಬೇಕಾಗತ್ತೆ. ಅದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಇನ್ಪುಟ್ ಅನ್ನೋದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಇನ್ಪುಟ್ ಅಂತ ಕರಿತೀವಿ. ಹಾಗೇನೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸಮ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ಈ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡ್ಕೊಂಡು. ಲಾಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಬಂದಂತ ರಿಸಲ್ಟ್ ಸಮ್ ಇದೆಯಲ್ಲ ಅದನ್ನ ನಾನು ಡಿಸ್ಪ್ಲೇ ಮಾಡ್ಬೇಕಾಗತ್ತೆ. ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿ, ಪ್ರಿಂಟ್ ಅಲ್ಲಾದ್ರೂ ಡಿಸ್ಪ್ಲೇ ಮಾಡಿ, ಬೇರೆ ರೀತಿನಾದ್ರು ಬೇರೆ ಬೇರೆ ಯಾವ್ದಾದ್ರು ಮೆಥಡ್ ಅಲ್ಲಿ ನಾವು ಡಿಸ್ಪ್ಲೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕೆಲಸ ನಾವು ಕಂಪ್ಯೂಟರ್ ತರ ಮಾಡಿಸ್ಬೇಕಂತ ಹೊಟ್ಟಿರೋದು. ಹಾಗಾದ್ರೆ ಕಂಪ್ಯೂಟರ್ ನ ಕನ್ಸಿಡರ್ ಮಾಡೋಣ. ನೋಡಿ, ಇಲ್ಲಿ ಸಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅನ್ನೋದು ಒಂದು ಎಕ್ಸ್ಪ್ರೆಷನ್ ಬಗ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಯ್ತು. ಈಗ ಈ ಕೆಲಸ ನಾನು ಕಂಪ್ಯೂಟರ್ ಮಾಡ್ಬೇಕಂತ ಹೊಟ್ಟಿದ್ದು. ಇದು ಕಂಪ್ಯೂಟರ್. ಈ ಕಂಪ್ಯೂಟರ್ ಒಳಗಡೆ ಬಂದ್ರೆ ಕಂಪ್ಯೂಟರ್ ಒಳಗಡೆ ಡೇಟಾ ಎಲ್ಲ ಸ್ಟೋರ್ ಆಗೋದು ಎಲ್ಲಿ ಅಂದರೆ ಮೆಮೊರಿ ಡಿವೈಸ್ ಅಂತ. ಆ ಮೆಮೊರಿ ಡಿವೈಸ್ ಒಳಗಡೆ ಅನೇಕ ಟೈಪ್ಸ್ ಇದೆ. ಅದು ನೀವು ಕಂಪ್ಯೂಟರ್ ಬೇಸಿಕ್ಸ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದನ್ನ ದೊಡ್ಡದಾಗಿ ತೋರಿಸ್ತೀನಿ. ಈ ಕಂಪ್ಯೂಟರ್ಗೆ ಡೇಟಾ ಯಾವ ತರ ಫೀಡ್ ಮಾಡೋದು, ಕಂಪ್ಯೂಟರ್ಗೆ ಡೇಟಾನ ಫೀಡ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಬೇರೆ ಡಿವೈಸ್ ನಾವು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಅದೇ ಇನ್ಪುಟ್ ಡಿವೈಸ್. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಇನ್ಪುಟ್ ಡಿವೈಸ್ ಅಂತ ಕರಿತಾ ಹೋಗ್ತೀವಿ. ಅದು ಕೀಬೋರ್ಡ್. ಕೀಬೋರ್ಡ್ ನ ಕಂಪ್ಯೂಟರ್ ಕನೆಕ್ಟ್ ಮಾಡಿದೀವಿ. ಹಾಗಾದ್ರೆ ಕೀಬೋರ್ಡ್ ಈಸ್ ಕಾಲ್ಡ್ ಎಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಡಿವೈಸ್. ಈಗ ಕೀಬೋರ್ಡ್ ಮುಖಾಂತರ ನೀವು ಡೇಟಾನ ಫೀಡ್ ಮಾಡಬೇಕು ಅನ್ನೋದಾದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಬೇಕು. ಸಿ ಪ್ರೋಗ್ರಾಮ್ ಒಳಗಡೆ ಸ್ಟ್ಯಾಂಡರ್ಡ್ ಇನ್ಪುಟ್ ಫಂಕ್ಷನ್ ಯಾವುದು ಅಂತ ಕೇಳಿದಂತ ಪಕ್ಷದಲ್ಲಿ ಸ್ಕ್ಯಾನ್ ಸ್ಟೇಟ್ಮೆಂಟ್. ಈ ಸ್ಕ್ಯಾನ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದನ್ನ ನಾವು ಸ್ಟ್ಯಾಂಡರ್ಡ್ ಇನ್ಪುಟ್ ಫಂಕ್ಷನ್ ಅಂತ ಕರಿತೀವಿ. ಇದನ್ನ ಏನಕ್ಕೋಸ್ಕರ ಹೋಗ್ತಾ ಇದೀವಿ, ಎ ಮತ್ತೆ ಬಿ ವ್ಯಾಲ್ಯೂನ ಕಂಪ್ಯೂಟರ್ಗೆ ಫೀಡ್ ಮಾಡಬೇಕು. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು, ನಿಮ್ಮ ಕಂಪ್ಯೂಟರ್ ಏನ್ ಮಾಡ್ಬೇಕಂತಂದ್ರೆ ಕ್ಯಾಲ್ಕುಲೇಟ್ ಮಾಡಬೇಕು. ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸಮ್ ಕ್ಯಾಲ್ಕುಲೇಟ್ ಮಾಡಿದಾದ ನಂತರ ಈ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಕಂಪ್ಯೂಟರ್ ಮೆಮೊರಿ ಒಳಗಡೆ ಸ್ಟೋರ್. ಕಂಪ್ಯೂಟರ್ ಮೆಮೊರಿ ಒಳಗಡೆ ಸ್ಟೋರ್ ಆಗಿರ್ತಕ್ಕಂತಹ ರಿಸಲ್ಟ್ ಆಗಿರ್ಬೋದು ಅಥವಾ ಡೇಟಾ ಆಗಿರ್ಬೋದು. ಈ ಎಕ್ಸಾಂಪಲ್ ರಿಸಲ್ಟ್ ಅಂತ ಅನ್ಕೊಳ್ಳೋಣ. ಆ ರಿಸಲ್ಟ್ ನ ನಾನೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿದ್ರೆ ಮಾತ್ರ ಕಸ್ಟಮರ್ಗೆ ಅಂದ್ರೆ ನಾವು ನೀವೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಮಾನಿಟರ್ ತಗೊಳ್ಳೋಣ. ಹಾಗಾದ್ರೆ ಥರ್ಡ್ ಸ್ಟೆಪ್
ಈ ಮಾನಿಟರ್ ಇದೆಯಲ್ಲ, ಮಾನಿಟರ್ ಯೂಸ್ ಮಾಡ್ಕೊಂಡು ಏನೇ ಡೇಟಾ ಡಿಸ್ಪ್ಲೇ ಮಾಡ್ಬೇಕಂದ್ರೆ ನಮ್ಮ ಸಿ ಪ್ರೋಗ್ರಾಮ್ ಒಳಗಡೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಫಂಕ್ಷನ್ಸ್ ಯೂಸ್ ಮಾಡ್ಬೇಕು. ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಫಂಕ್ಷನ್. ಯಾವುದು ಸ್ಟ್ಯಾಂಡರ್ಡ್ ಔಟ್ಪುಟ್ ಫಂಕ್ಷನ್? ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಏನಕ್ಕೋಸ್ಕರ ಹೋಗ್ತಾ ಇದೀವಿ ಅಂತಂದ್ರೆ ಈ ಸಮ್ ವ್ಯಾಲ್ಯೂನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ಲಿಕ್ಕೋಸ್ಕರ ನಾವು ಪ್ರಿಂಟ್ ಸ್ಟೇಟ್ಮೆಂಟ್ಗೆ ಹೋಗ್ಬೇಕಾಗಿದೆ. ಹಾಗಾದ್ರೆ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ಹೇಳಿದ್ರೆ ಏನೆಲ್ಲ ಡೇಟಾಸ್ ಅವಶ್ಯಕತೆ ಇದೆಯೋ ಅದನ್ನ ಸ್ಕ್ಯಾನರ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ರೀಡ್ ಮಾಡ್ತೀನಿ. ಕಂಪ್ಯೂಟರ್ ಅದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ, ಬಂದಂತ ರಿಸಲ್ಟ್ ನ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮೆಮೊರಿ ಇದೆಯಲ್ಲ, ಈ ಮೆಮೊರಿ ರ್ಯಾಮ್ ಇದೆಯಲ್ಲ, ರ್ಯಾಮ್ ನ ಮಾತ್ರ ಕನ್ಸಿಡರ್ ಮಾಡಿದೀವಿ. ಈ ರ್ಯಾಮ್ ನ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಮುಖಾಂತರ ನಾನು ಬೇರೆ ರೀತಿಯಲ್ಲಿ ಬರ್ಕೊಂಡಿದ್ದೀನಿ, ಲ್ಯಾಡರ್ ತರ ಬರ್ಕೊಂಡಿದ್ದೀನಿ. ಪ್ರತಿ ಒಂದು ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಇದೆಯಲ್ಲ, ಈ ಮೆಮೊರಿ ಲೊಕೇಶನ್ಗೆ ತನ್ನದಾದ ಅಡ್ರೆಸ್ ಇರುತ್ತೆ. ಅದು ಅಡ್ರೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು 0 ಇಂದ ಸ್ಟಾರ್ಟ್ ಆಗಿರುತ್ತೆ. 0, 1, 2, 3 ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ. ಈಗ ಇಲ್ಲಿ ತೊಗೊಳ್ಳೋದಾದ್ರೆ ನಾನು ಈ ಮೆಮೊರಿ ಲೊಕೇಶನ್ ಅಡ್ರೆಸ್ 2030 ಇಂದ ಕಂಟಿನ್ಯೂ ಮಾಡಿದ್ದೀನಿ, 2 to 2 ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ಈ ಅಡ್ರೆಸಸ್ ಇದೆಯಲ್ಲ, ಈ ಅಡ್ರೆಸಸ್ ನ ಅಸೈನ್ ಮಾಡೋರು ಯಾರು ಅಂತ ಹೇಳಿದ್ರೆ ಆಪರೇಟಿಂಗ್ ಸಿಸ್ಟಮ್. ಅದು ನೀವು ಅಸೈನ್ ಮಾಡೋದಲ್ಲ, ಏನಿದೆ ಅದನ್ನ ನಾವು ಯೂಸ್ ಮಾಡ್ಬೋದು ಅಷ್ಟೇ, ಬಟ್ ಇದನ್ನ ಅಸೈನ್ ಮಾಡೋರು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಈಗ ನೆಕ್ಸ್ಟ್ ಸ್ಟೆಪ್ ಬರೋಣ. ಈಗ ಸಿ ಪ್ರೋಗ್ರಾಮಿಗೆ ಬರೋದೇ ಆದ್ರೆ, ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಂದ್ರೆ ವಾಯ್ಡ್ ಮೈನ್ ಅಂತ ಕೊಡ್ಬೇಕಂತ ಇಂದಿನ ಪ್ರೋಗ್ರಾಮ್ ಅಲ್ಲಿ ಹೇಳಿದೀನಿ. ಇನ್ನೊಂದ್ಸರಿ ಹೇಳೋದಾದ್ರೆ, ಯಾವುದೋ ಒಂದು ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಂದ್ರೆ ಮೈನ್ ಫಂಕ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ. ವಿತೌಟ್ ಮೈನ್ ಫಂಕ್ಷನ್ ಯುವರ್ ಕಂಪ್ಯೂಟರ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟ್ ಸಿ ಪ್ರೋಗ್ರಾಮ್ ಅಟ. ಹಾಗೆ ಮೈನ್ ಫಂಕ್ಷನ್ ಇದೆಯಲ್ಲ, ಮೈನ್ ಫಂಕ್ಷನ್ ನಾನು ವಾಯ್ಡ್ ಅಂತ ಯಾಕೆ ಡಿಕ್ಲೇರ್ ಮಾಡಿದೀನಿ ಅಂತಂದ್ರೆ, ದಿಸ್ ಫಂಕ್ಷನ್ ಈಸ್ ನಾಟ್ ರಿಟರ್ನಿಂಗ್ ಎನಿ ವ್ಯಾಲ್ಯೂ ಟು ದ ಆಪರೇಟಿಂಗ್ ಸಿಸ್ಟಮ್, ಸೊ ದಟ್ ಮೈನ್ ಫಂಕ್ಷನ್ ಈಸ್ ಡಿಕ್ಲೇರ್ಡ್ ಆಸ್ ವಾಯ್ಡ್. ಅದು ಮುಂದೆ ಫಂಕ್ಷನ್ ಚಾಪ್ಟರ್ ಬಂದಾಗ ಮತ್ತೆ ಇನ್ನೊಂದ್ಸರಿ ಈ ವಾಯ್ಡ್ ಅಂತಂದ್ರೆ ಏನು ಅಂತ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋಣ. ಆ ನಂತರ ಬ್ರಾಕೆಟ್ ಓಪನ್ ಮಾಡಿದೀನಿ. ಬ್ರಾಕೆಟ್ ಓಪನ್ ಮಾಡಿದ ಉದ್ದೇಶ ಏನಕ್ಕೆ ಅಂತಂದ್ರೆ ಮೈನ್ ಫಂಕ್ಷನ್ ಇದನ್ನ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಈ ಮೆಮೊರಿ ಲೊಕೇಶನ್ ಇದೆ. ಈ ಮೆಮೊರಿ ಲೊಕೇಶನ್ಗೆ ಯಾವ್ದಾದ್ರು ಒಂದು ಹೆಸರು ಕೊಟ್ರೆ ನಾನು ಅದನ್ನ ರೆಫರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಮೆಮೊರಿ ಲೊಕೇಶನ್ಗೆ ಎ ಅಂತ ಕೊಡ್ಬೇಕಂತ ಹೋಗ್ತೀನಿ. ಯಾಕೆಂತಂದ್ರೆ ನನ್ನ ಪ್ರೋಗ್ರಾಮ್ಗೆ ಎ ಅಂತ ಒಂದು ಫಸ್ಟ್ ನಂಬರ್ನ ಸ್ಟೋರ್ ಮಾಡ್ಲಿಕ್ಕೆ ನಾನು ಎ ಅಂತ ತಗೊಂಡಿದ್ದೀನಿ. ಈಗ ಸೆಕೆಂಡ್ ನಂಬರ್ನ ಸ್ಟೋರ್ ಮಾಡ್ಲಿಕ್ಕೆ ಬಿ ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಮೆಮೊರಿ ಲೊಕೇಶನ್ಗೆ ನಾನು ಬಿ ಅಂತ ಲೇಬಲಿಂಗ್ ಮಾಡಕ್ಕಂತ ಹೊಟ್ಟಿದ್ದೀನಿ. ಹಾಗೆ ನಾವೆರಡು ರಿಸಲ್ಟ್ ಸ್ಟೋರ್ ಮಾಡ್ಲಿಕ್ಕೋಸ್ಕರ ಸಮ್ ಅಂತ ಲೇಬಲ್ ಮಾಡಬೇಕು. ಅದಕ್ಕೋಸ್ಕರ ಸಮ್ ಅಂತ ಲೇಬಲ್. ಇದು ಲೇಬಲ್ ಮಾಡಿದ ನಂತರ ಇದ್ರೊಳಗಡೆ ಯಾವ ರೀತಿದು ಡೇಟಾಸ್ನ ಸ್ಟೋರ್ ಮಾಡ್ತೀರಂತಲೂ ಕೂಡ ನಮ್ಮ ಕಂಪ್ಯೂಟರ್ಗೆ ಪ್ರಾಮಿಸ್ ಮಾಡ್ಬೇಕು ನೀವು. ಹಾಗಾದ್ರೆ ಯಾವ ರೀತಿ ಡೇಟಾ ಟೈಪ್ ತಗೋಬೇಕು? ಹಿಂದೆ ನೀವು ನೋಡಿದಾಗೆ ಇಲ್ಲಿ ನೋಡಿ, ಡಿಫ್ರೆಂಟ್ ಡೇಟಾ ಟೈಪ್ಸ್ ಆಲ್ರೆಡಿ ನೋಡ್ಬಿಟ್ಟಿದೀವಿ. ಇಂಟಿಜರ್ ಆಗಿರ್ಬೋದು, ರಿಯಲ್ ನಂಬರ್ ಆಗಿರ್ಬೋದು, ಕ್ಯಾರೆಕ್ಟರ್, ಇದೆಲ್ಲ ಅದು ಕೂಡ ಡೇಟಾ ಟೈಪ್ಸ್. ಅದರೊಳಗಡೆ ನಾನು ಇಂಟಿಜರ್ ಮತ್ತೆ ರಿಯಲ್ ನಂಬರ್ಸ್ ಇದೆರಡು ಕೂಡ ನ್ಯೂಮರಿಕಲ್ ಡೇಟಾ ಟೈಪ್ಸ್ ಆಗುತ್ತೆ. ಹಾಗಾದ್ರೆ ಇದೆರಡು ಡೇಟಾ ಟೈಪ್ಸ್ ಮೇಲೆ ನಾನು ಅರ್ಥಮೆಟಿಕಲ್ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥಮೆಟಿಕಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಮಾಡಕ್ಕಂತ ಹೊಟ್ಟದೇನು ಸಮ್ ಐಡೆಂಟಿಫೈ ಮಾಡ್ಬೇಕಾಗಿರೋದು. ಅದಕ್ಕೋಸ್ಕರ ಇಂಟಿಜರ್ ಅಥವಾ ರಿಯಲ್ ನಂಬರ್ ತಗೊಳ್ಳೋಣ. ಅದ್ರ ಎರಡರೊಳಗಡೆ ಈ ಪ್ರೋಗ್ರಾಮ್ ಅಲ್ಲಿ ಏನು ಕೇಳಿಲ್ಲ, ಟು ಫೈಂಡ್ ದ ಸಮ್ ಆಫ್ 2 ಇಂಟಿಜರ್ಸ್ ಅಂತಾನು ಕೇಳಿಲ್ಲ, ಟು ಫೈಂಡ್ ದ ಸಮ್ ಆಫ್ 2 ರಿಯಲ್ ನಂಬರ್ಸ್ ಅಂತಾನು ಕೇಳಿಲ್ಲ. ಅದಕ್ಕೋಸ್ಕರ ನಿಮ್ ಇಷ್ಟ ಯಾವ್ದಾದ್ರು ತಗೋಬಹುದು. ನನಗೆ ಎಕ್ಸ್ಪ್ಲನೇಷನ್ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಂಟಿಜರ್ ಅಂತ ಇಂಟಿಜರ್. ಹಾಗಾದ್ರೆ ಈ 3 ಮೆಮೊರಿ ಲೊಕೇಶನ್ ಒಳಗಡೆ ಕೂಡ ನಾನು ಇಂಟಿಜರ್ಗೆ ರಿಸರ್ವ್ ಯೂಸ್ ಮಾಡಬೇಕು, ಇಂಟ್ ನ ಸ್ಟೋರ್ ಮಾಡ್ಬೇಕಂತ. ಇಷ್ಟೆಲ್ಲ ಕೆಲಸ ಆಗ್ಬೇಕಂತ ಹೇಳಿದ್ರೆ ನಮ್ಮ ಸಿ ಪ್ರೋಗ್ರಾಮ್ ಒಳಗಡೆ ಒಂದು ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೇಕಾಗುತ್ತೆ. ನೋಡಿ, ಇದು ಡಿಕ್ಲರೇಷನ್. ಹಾಗಾದ್ರೆ ಈ ಪ್ರೋಗ್ರಾಮ್ ಒಳಗಡೆ ನಾನು ಎ, ಬಿ ಮತ್ತೆ ಸಮ್ ಅನ್ನ 3 ಮೆಮೊರಿ ಲೊಕೇಶನ್ ಯೂಸ್ ಮಾಡ್ತಾ ಇದೀನಿ. ಅದ್ರೊಳಗಡೆ ಇಂಟ್ ಅಂತಕ್ಕಂತಹ ಡೇಟಾ ಟೈಪ್ಸ್ ಸ್ಟೋರ್ ಮಾಡ್ಬೇಕಂತ ಹೋಗ್ತೀನಿ. ಹಾಗಾದ್ರೆ ಇದು ಡಿಕ್ಲರೇಷನ್ ಸ್ಟೇಟ್ಮೆಂಟ್. ನೋಡಿ ಕೇರ್ಫುಲ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿ, ಇಂಟ್ ಅನ್ನೋದು ರಿಸರ್ವ್ಡ್. ಆ ನಂತರ ಎ, ಬಿ ಮತ್ತೆ ಸಮ್ ಅದು ಮೆಮೊರಿ ಲೊಕೇಶನ್ ನೇಮ್ ಅಂತ ತಗೊಳ್ಳೋಣ. ಅದನ್ನು ವೇರಿಯೇಬಲ್ಸ್ ಅಂತ ಕರಿತೀವಿ. ಈ ಹಂತದಲ್ಲಿ ಆ ಮೆಮೊರಿ ಲೊಕೇಶನ್ ನೇಮ್ ಅಂತ ಅನ್ಕೊಳ್ಳೋಣ. ಎ, ಬಿ ಮತ್ತೆ ಸಮ್. ಆ ಮೆಮೊರಿ ಲೊಕೇಶನ್ ನೇಮ್ ಇದೆಯಲ್ಲ ಅದು ಕಾಮ ಇಂದ ಸಪರೇಟ್ ಆಗಿರ್ಬೇಕು. ನೋಡಿ, ಕಾಮ ಇಂದ ಸಪರೇಟ್ ಆಗಿದೆ. ಜೊತೆಗೆ ಈ ಸ್ಟೇಟ್ಮೆಂಟ್ ಸೆಮಿಕೋಲನ್ ಇಂದ ಎಂಡ್ ಆಗಿರ್ಬೇಕು. ಈ ಸೆಮಿಕೋಲನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಎಂಡ್ ಆಫ್ ದಿ ಸ್ಟೇಟ್ಮೆಂಟ್. ನಾನು ಇಂದಿನ ಕ್ಲಾಸ್ ಅಲ್ಲಿ ಹೇಳಿರೋ ರೀತಿಯಲ್ಲಿ ಯಾವುದೇ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಸೆಂಟೆನ್ಸ್ ಎಂಡ್ ಆದ ತಕ್ಷಣ ಅಲ್ಲಿ ಫುಲ್ ಸ್ಟಾಪ್ ಆಗ್ತಿದ್ವಲ್ಲ, ಅದೇ ತರನೇ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಸಿ ಪ್ರೋಗ್ರಾಮ್ ಒಳಗಡೆ
ಒಂದು ಸೆಂಟೆನ್ಸ್ ಎಂಡ್ ಆದ ತಕ್ಷಣನೇ ಅಲ್ಲಿ ಸೆಮಿಕೋಲನ್ ಕೊಡ್ತೀವಿ. ಆ ಸೆಮಿಕೋಲನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಈಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಕಂಪ್ಯೂಟರ್ ಒಳಗಡೆ ಏನೆಲ್ಲ ಕೆಲಸ ಆಗುತ್ತೆ ಅಂತಂದ್ರೆ 3 ಮೆಮೊರಿ ಅಲೋಕೇಟ್ ಆಗುತ್ತೆ ಅಂಡರ್ ದ ನೇಮ್ ಆಫ್ ಎ ಬಿ ಮತ್ತೆ ಸಮ್. ಅದರೊಳಗಡೆ ಇಂಟಿಜರ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಹೇಳಿ ಸಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕು, ಎ ಮತ್ತೆ ಬಿ ವ್ಯಾಲ್ಯೂಸ್ ನ ನೀವು ಇನ್ಪುಟ್ ಮಾಡಬೇಕು. ಹಾಗಾದ್ರೆ ಇನ್ಪುಟ್ ಮಾಡ್ಬೇಕಂದ್ರೆ ನಮ್ಮ ಸಿ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ಬೇಕು? ಹೀಗಾದ್ರೆ ನಮ್ಮ ಸಿ ಪ್ರೋಗ್ರಾಮ್ ಒಳಗಡೆ ಸ್ಕ್ಯಾನ್ ಸ್ಟೇಟ್ಮೆಂಟ್ ಯೂಸ್ ಮಾಡಬೇಕು ಅಂತ ಹೇಳಿ. ಸ್ಕ್ಯಾನ್ ಅಂತಂದ್ರೆ ರೀಡ್ ಅಂತ, ಎಫ್ ಅಂತಂದ್ರೆ ಫಂಕ್ಷನ್ ಅಂತ, ಅದೆರಡೂ ಸೇರಿಸಿ ಒಂದೇ ವರ್ಡ್ ಆಗಿದೆ. ಜ್ಞಾಪಕ ಸ್ಕ್ಯಾನ್ ಎಫ್ ಅಂತಂದ್ರೆ ಒಂದೇ ವರ್ಡ್. ಯಾವುದೇ ಒಂದು ಫಂಕ್ಷನ್ ಕಾಲ್ ಮಾಡ್ಬೇಕಾದ್ರೆ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಬೇಕು. ಇದು ಫಂಕ್ಷನ್ ಅಲ್ವಾ, ಆ ಫಂಕ್ಷನ್ ಯೂಸ್ ಮಾಡ್ತಾ ಇದೀನಿ ಅಂದ್ರೆ ಕಾಲ್ ಮಾಡ್ತಾ ಇದೀನಿ, ಅದಕ್ಕೋಸ್ಕರ ಬ್ರಾಕೆಟ್ ಓಪನ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿ. ಅದ್ರ ಒಳಗಡೆ ಬರೋದಾದ್ರೆ ನೋಡಿ, ಇಲ್ಲಿ ಡಬಲ್ ಕೊಟೇಶನ್ ಇದೆ. ಡಬಲ್ ಕೊಟೇಶನ್ ಆದ ನಂತರ ಕಾಮ ಇದೆ. ಡಬಲ್ ಕೊಟೇಶನ್ ಒಳಗಡೆ ನೀವು ಈ ಪರ್ಸೆಂಟೇಜ್ ಡಿ ನ 2 ಸರೀಸ್ ಮಾಡಿ ನೋಡಿ. ಪರ್ಸೆಂಟೇಜ್ ಡಿ ಅನ್ನೋದು ಫಾರ್ಮೆಟ್ ಸ್ಪೆಸಿಫೈಯರ್. ಎರಡು ಫಾರ್ಮೆಟ್ ಸ್ಪೆಸಿಫೈರ್ ಯಾಕೆ ಬಂತು? ಎರಡು ಫಾರ್ಮೆಟ್ ಇಲ್ಲಿ ನೋಡಿ, 3 ವೇರಿಯಬಲ್ಸ್ ಡಿಕ್ಲೇರ್ ಮಾಡಿದಿರಿ. ನೀವು ಇಲ್ಲಿ ನೋಡಿದ್ರೆ 2 ಫಾರ್ಮೆಟ್ ಸ್ಪೆಸಿಫೈರ್ ಯೂಸ್ ಮಾಡ್ತಾ ಇದ್ರಲ್ಲ. ಮತ್ತೆ ನಾವು ಮ್ಯಾಥಮೆಟಿಕ್ಸ್ ವಾಪಸ್ ಹೋಗೋಣ. ಸಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳಿದಾಗ ಎ ಮತ್ತೆ ಬಿ ವ್ಯಾಲ್ಯೂ ಮಾತ್ರ ಯೂಸರ್ ಎಂಟ್ರಿ ಮಾಡ್ಬೇಕು ಹೊರತು ಸಮ್ ವ್ಯಾಲ್ಯೂನು ಕೂಡ ಯೂಸರ್ ಎಂಟ್ರಿ ಮಾಡೋದಲ್ಲ. ಅದನ್ನು ಕೂಡ ಯೂಸರ್ ಎಂಟ್ರಿ ಮಾಡೋದಾಗಿದ್ರೆ ಕಂಪ್ಯೂಟರ್ ಯಾಕೆ ಬೇಕಾಗಿತ್ತು ನಮ್ಗೆ? ಹಾಗಾದ್ರೆ ಯೂಸರ್ ಎ ಮತ್ತೆ ಬಿ ವ್ಯಾಲ್ಯೂನ ಮಾತ್ರ ಎಂಟ್ರಿ ಮಾಡಬೇಕು. ಎಷ್ಟು ಡೇಟಾ ರೀಡ್ ಮಾಡ್ತಾ ಇದೀವಿ? 2 ಡಾಟಾ ರೀಡ್ ಮಾಡ್ತಾ ಇದೀವಿ, ಅದು ಎ ಮತ್ತೆ ಬಿ. ಹಾಗಾದ್ರೆ 2 ಡೇಟಾನ ನಾನು ರೀಡ್ ಮಾಡ್ತಾ ಇರೋದ್ರಿಂದ 2 ಫಾರ್ಮೆಟ್ ಸ್ಪೆಸಿಫೈರ್ ಬರ್ಬೇಕಾಗುತ್ತೆ. ಅದಕ್ಕೆ 2 ಫಾರ್ಮೆಟ್ ಸ್ಪೆಸಿಫೈರ್ ಹಾಕಿದ್ವಿ. ಹಾಗಾದ್ರೆ ಫಾರ್ಮೆಟ್ ಸ್ಪೆಸಿಫೈರ್ ವಿಷಯಕ್ಕೆ ಬಂದ್ರೆ ಪರ್ಸೆಂಟೇಜ್ ಡಿನ 2 ಸರಿ ಯಾಕೆ ಹಾಕಿದೀನಿ? ಪರ್ಸೆಂಟೇಜ್ ಡಿನ 2 ಸರಿ ಯಾಕೆ ಹಾಕಿದೀನಿ ಅಂತ ಹೇಳಿದ್ರೆ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಎ ಮತ್ತೆ ಬಿ ಇಲ್ಲ, ಅದನ್ನ ನಾನು ಇಂಟ್ ಅಂತ ಡಿಕ್ಲೇರ್ ಮಾಡಿ. ಇಂಟ್ ಅಂದ್ರೆ ಇಂಟಿಜರ್ ಅಂತ. ಇಂಟಿಗೆ ಫಾರ್ಮೆಟ್ ಸ್ಪೆಸಿಫೈರ್ ಏನು? ಪರ್ಸೆಂಟೇಜ್ ಡಿ. ಅಂದ್ರೆ ನಾನು ರೀಡ್ ಮಾಡ್ತಾ ಇದ್ದೀನಲ್ಲ ಎ ಮತ್ತೆ ಬಿ ವ್ಯಾಲ್ಯೂಸ್, ಅದು ಎರಡೂ ಕೂಡ ಇಂಟಿಜರ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಇಂಟಿಜರ್ಗೆ ಫಾರ್ಮೆಟ್ ಸ್ಪೆಸಿಫೈರ್ ಪರ್ಸೆಂಟೇಜ್ ಡಿ ಆಗಿರೋದ್ರಿಂದ ನಾನು ಪರ್ಸೆಂಟೇಜ್ ಡಿನ 2 ಸರಿ ಹಾಕಬೇಕಾಗುತ್ತೆ. ಆಮೇಲೆ ಡಬಲ್ ಕೊಟೇಶನ್ ಕಾಮ ಆದ ನಂತರ ನಾನು ಡೇಟಾ ರೀಡ್ ಮಾಡ್ತಾ ಇರೋದು ಯಾವ ವೇರಿಯಬಲ್ಗೆ ಅಂತಂದ್ರೆ ಎ ಮತ್ತೆ ಬಿ ವೇರಿಯಬಲ್ಸ್ಗೆ. ಅದಕ್ಕೋಸ್ಕರ ಎ ಕಾಮ ಬಿ. ಆ ವೇರಿಯಬಲ್ಸ್ ಬ್ಯಾಕ್ ಸೈಡ್ ಅಲ್ಲಿ ಅಂಡ್ ಸಿಂಬಲ್ ಹಾಕಿದ್ದೀನಿ, ಅಂದ್ರೆ %A ಬಿ ಅಂತ ಹಾಕಿದ್ದೀನಿ. ಅಂದ್ರೆ ಸ್ಕ್ಯಾನ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ ವೇರಿಯಬಲ್ಗೆ ಡೇಟಾನ ರೀಡ್ ಮಾಡ್ತೀರಾ ಅಂತ ಸಂದರ್ಭದಲ್ಲಿ %A ಅಥವಾ ಅಂಡ್ ಎ ಹಾಕ್ಬೇಕಾಗತ್ತೆ, ಅಥವಾ ಅಂಡ್ ಬಿ ಅಂತ ಹಾಕ್ಬೇಕಾಗುತ್ತೆ. ಈ ಅಂಡ್ ಎ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಎ ವೇರಿಯಬಲ್ ಅಡ್ರೆಸ್. ಇಲ್ಲಿ ತಗೊಳ್ಳಿ, ಈ ಎ ವೇರಿಯಬಲ್ ಇದೆಯಲ್ಲ, ಎ ವೇರಿಯಬಲ್ ಅಡ್ರೆಸ್ ಈ ಎಕ್ಸಾಂಪಲ್ ಹೇಳೋದಾದ್ರೆ 2032 ಇಸ್ ದ ಅಡ್ರೆಸ್. ಅದಕ್ಕೋಸ್ಕರ ಅಡ್ರೆಸ್ ಇಂಡಿಕೇಟ್ ಮಾಡ್ಲಿಕ್ಕೋಸ್ಕರ %A ಮತ್ತೆ %B ಅಂತ ಹಾಕ್ಬೇಕು. ಓಕೆ, ಈಗ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಈ ಮೆಮೊರಿ ಲೊಕೇಶನ್ಸ್ ಇದೆಯಲ್ಲ, ಈ ಮೆಮೊರಿ ಲೊಕೇಶನ್ಸ್ಗೆ ಡೇಟಾ ರೀಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನ್ ನಮ್ದು? ನೆಕ್ಸ್ಟ್ ಸ್ಟೆಪ್ ನಮ್ ಕೆಲಸ ಏನಂತಂದ್ರೆ ಸಮ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ. ಹಾಗಾದ್ರೆ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್. ಇದು ಯಾವ ತರ ಎಕ್ಸಿಕ್ಯೂಟ್ ಆಗುತ್ತೆ? ಫಸ್ಟ್ ರೈಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಆಗುತ್ತೆ. ಫ್ರಮ್ ದ ಈಕ್ವಲ್ ಸಿಂಬಲ್ ಇಟ್ ಇಸ್ ಗೋಯಿಂಗ್ ಟು ಬಿ ಕನ್ಸಿಡರ್ ವಾಟ್ ಇಸ್ ದ ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ? ಎ ಪ್ಲಸ್ ಬಿ ಅಂತ ಇದೆ. ರೈಟ್ ನೌ ಇಟ್ ಇಸ್ ಗೋಯಿಂಗ್ ಟು ಬಿ ಕನ್ಸಿಡರ್ ವಾಟ್ ಆರ್ ದ ಕಂಟೆಂಟ್ಸ್ ಆಫ್ ಎ ಅಂಡ್ ಬಿ. ಎ ಅಂಡ್ ಬಿ ಅಂದ್ರೆ ಈ ಮೆಮೊರಿ ಲೊಕೇಶನ್ ಒಳಗಡೆ ಏನ್ ಡೇಟಾ ಸ್ಟೋರ್ ಆಗಿದೆ ಅದನ್ನ ತಗೊಳ್ತಾ ಹೋಗುತ್ತೆ. ನೀವು ಆಲ್ರೆಡಿ ಎಂಟ್ರಿ ಮಾಡಿರ್ತೀರಲ್ಲ. ಫಾರ್ ಎಕ್ಸಾಂಪಲ್ ಇದಕ್ಕೆ 10 ಮತ್ತೆ ಇದಕ್ಕೆ 20 ಎಂಟ್ರಿ ಮಾಡಿದಂತ ಪಕ್ಷದಲ್ಲಿ ಎ ವ್ಯಾಲ್ಯೂ ದಿಸ್ ಇಸ್ ಎ ಈಸ್ ರಿಪ್ಲೇಸ್ಡ್ ಬೈ 10, ದಿಸ್ ಇಸ್ ದ ಬಿ ಈಸ್ ರಿಪ್ಲೇಸ್ಡ್ ಬೈ 20. ಹಾಗಾದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾಯ್ತು? 10 + 20 ಆಯ್ತು. ಈ ಎಕ್ಸ್ಪ್ರೆಷನ್ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅವಾಗ ಹೇಳಿದಲ್ಲ. ಹಾಗಾದ್ರೆ ಇವೆರಡು ನಡುವೆ ನೀವೇನ್ ಹಾಕಿದ್ದೀರ ಅಂತಂದ್ರೆ ಪ್ಲಸ್ ಸಿಂಬಲ್ ಹಾಕಿರೋದ್ರಿಂದ ದೇ ವಿಲ್ ಬಿ ಆಡೆಡ್. Right now, what is the right hand side resultant value? Right hand side resultant value is 30. Right hand side execution ಎಲ್ಲ ಕಂಪ್ಲೀಟ್ ಆದ ನಂತರ ಬಂದಂತ ರಿಸಲ್ಟ್ ಇದೆಯಾ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ವೇರಿಯಬಲ್ ಒಳಗಡೆ ಸ್ಟೋರ್ ಅಂದ್ರೆ 30. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಈ ಸಮ್ ವ್ಯಾಲ್ಯೂ ಇದೆಯಲ್ಲ, ಸಮ್ ವ್ಯಾಲ್ಯೂನ ಔಟ್ಪುಟ್ ಡಿಸ್ಪ್ಲೇ ಮಾಡ್ಬೇಕಂತ ಹೇಳಿದ್ರೆ ನಾನು ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಬೇಕಾಗುತ್ತೆ. ಪ್ರಿಂಟ್ ಸ್ಟೇಟ್ಮೆಂಟ್ ನೋಡಿ, ಈ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಇದನ್ನು ಕೂಡ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಡಬಲ್ ಕೊಟೇಶನ್ ಇದೆಯಲ್ಲ, ಡಬಲ್ ಕೊಟೇಶನ್ ಒಳಗಡೆ ನಾನು % ಹಾಕಿದ್ದೀನಿ, ಆಮೇಲೆ ಕಾಮ ಹಾಕಿದ್ದೀನಿ. ಕಾಮ ಹಾಕಿದ ನಂತರ ನಾನು ಸಮ್ಮನ್ನ ವೇರಿಯಬಲ್ ಹಾಕಿದ್ದೀನಿ. ಹಾಗಾದ್ರೆ ಈ ಫಾರ್ಮ್ಯಾಟ್ ಸ್ಪೆಸಿಫೈರ್ ಜಾಗದಲ್ಲಿ ಅಂದ್ರೆ ಈ % ಜಾಗದಲ್ಲಿ ಸಮ್ ವೇರಿಯಬಲ್ ಅಂದ್ರೆ ಸಮ್
ನೋಡಿ ಸಮ್ ನಾನು ಇಂಟಿಜರ್ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಇಂಟಿಜರ್ಗೆ ಫಾರ್ಮಲ್ ಎಕ್ಸ್ಪ್ರೆಷನ್ ಪರ್ಸೆಂಟೇಜ್ ಆಗಿರಲಿಲ್ಲ, ಪರ್ಸೆಂಟೇಜ್ ಹಾಕಿಲ್ಲ. ಹಾಗಾದ್ರೆ ಸಮ್ ಎಲ್ಲ 30 ಆಗಿದ್ದಂತ ಪಕ್ಷದಲ್ಲಿ ಈ ಜಾಗದಲ್ಲಿ 30 ಡಿಸ್ಪ್ಲೇ ಆಗಿದೆ. ಈಗ ಇನ್ನು ಪ್ರೋಗ್ರಾಮ್ ಕಂಪ್ಲೀಟ್ ಆಗಲಿ. ಈಗ ಪ್ರೋಗ್ರಾಮ್ ಕ್ಲೋಸ್ ಆಗ್ತಾ ಇದೆ ನೋಡಿ, ಪ್ರೋಗ್ರಾಮು ಇಲ್ಲಿಗೆ ಕ್ಲೋಸ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಮೆಮೊರಿ ಲೊಕೇಶನ್ಸ್ ಇದೆಯಲ್ಲ, ಮೆಮೊರಿ ಲೊಕೇಶನ್ಸ್ ಮಾತ್ರ ಕನ್ಸಿಡರ್ ಮಾಡೋಣ. ಈ ಪ್ರೋಗ್ರಾಮ್ ಇದೆಯಲ್ಲ, ಈ ಪ್ರೋಗ್ರಾಮ್ನ ಈಗ ನಾನು ಸಿ ಪ್ರೋಗ್ರಾಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಸಿ ಪ್ರೋಗ್ರಾಮ್ ನೋಡಿ, ಸಿ ಪ್ರೋಗ್ರಾಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ. ಸಿ ಪ್ರೋಗ್ರಾಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಾಗಿದೆ ಅಂತ ಹೇಳಿದ್ರೆ 2 ಎರರ್ಸ್ ಬಂದಿದೆ. ಆ 2 ಎರರ್ಸ್ ಏನಕ್ಕೋಸ್ಕರ ಬಂದಿದೆ ನೋಡಿ, ಇಲ್ಲಿ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್. ಹಾಗಾದ್ರೆ ಸ್ಕ್ಯಾನ್ಎಫ್ ಫಂಕ್ಷನ್ ಶುಡ್ ಹ್ಯಾವ್ ಎ ಪ್ರೋಟೋಟೈಪ್. ಅದೇ ತರ ಇಲ್ಲಿ ಪ್ರಿಂಟ್ಎಫ್ ಇದೆಯಲ್ಲ, ಪ್ರಿಂಟ್ಎಫ್ ಫಂಕ್ಷನ್ ಶುಡ್ ಹ್ಯಾವ್ ಎ ಪ್ರೋಟೋಟೈಪ್ ಅಂತ ಹೇಳ್ಬೇಕು. ಹಾಗಾದ್ರೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಂದಿನ ಪ್ರೋಗ್ರಾಮ್ನ ಸ್ವಲ್ಪ ನೋಡಿ. ನೆಕ್ಸ್ಟ್ ಈಗ ಅದೇ 2 ಎರರ್ಸ್ ತೆಗಿಬೇಕಂದ ಪಕ್ಷದಲ್ಲಿ ಸ್ವಲ್ಪ ಸ್ಟಡಿ ಮಾಡೋಣ. ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಫಂಕ್ಷನ್ ಅಂತ ಕರಿತೀವಿ. ಅದೇ ತರನೇ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಈಸ್ ಎ ಔಟ್ಪುಟ್ ಫಂಕ್ಷನ್ ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಔಟ್ಪುಟ್ ಫಂಕ್ಷನ್. ಅದೆರಡು ಸೇರಿಸಿ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಫಂಕ್ಷನ್ ಅಂತ ಕರಿತೀವಿ. ಹಾಗಾದ್ರೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇದನ್ನು ಯೂಸ್ ಮಾಡೋಕ್ಕಿಂತ ಮೊದಲು ನೀವೇನ್ ಕೆಲಸ ಮಾಡಬೇಕಾಗಿತ್ತು ಅಂತಂದ್ರೆ stdio.h ಹೆಡರ್ ಫೈಲ್ ನ ಸೇರಿಸಬೇಕು. ಮತ್ತೊಮ್ಮೆ ಈ ಸಿ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಈ ಸಿ ಪ್ರೋಗ್ರಾಮ್ ನ ರನ್ ಮಾಡ್ಬೇಕಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿರೋ ಪ್ರಕಾರ ಕಂಪೈಲ್ ಮೆನುಗೆ ಹೋಗ್ತೀರಿ. ಅದ್ರೊಳಗಡೆ ಕಂಪೈಲ್ ಸಬ್ ಮೆನು ಮೇಲೆ ಮೌಸ್ ಕ್ಲಿಕ್ ಮಾಡ್ತೀವಿ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪ್ರೋಗ್ರಾಮ್ ಅಲ್ಲಿ ದೇರ್ ಆರ್ 2 ಎರರ್ಸ್ ಆರ್ ದೇರ್. ಆ ಎರರ್ಸ್ ನ ರೆಕ್ಟಿಫೈ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಈ ಪ್ರೋಗ್ರಾಮ್ ನ ರನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಈಗ ನಾನು ಕೀಬೋರ್ಡ್ ಅಲ್ಲಿ ಯಾವ್ದಾದ್ರು ಒಂದು ಕೀನ ಪ್ರೆಸ್ ಮಾಡ್ಬೇಕಾಗುತ್ತೆ. ಜನರಲ್ ಆಗಿ ನಾವು ಎಂಟರ್ ಕೀನ ಪ್ರೆಸ್ ಮಾಡ್ತೀವಿ. ಕೀಬೋರ್ಡ್ ಅಲ್ಲಿ ನಾನು ಈಗ ಎಂಟರ್ ಕೀ ಪ್ರೆಸ್ ಮಾಡಿದೀನಿ. ಎರರ್ ಏನ್ ಬಂದಿದೆ ಅಂತ ನೋಡೋಣ. ಮೆಸೇಜ್ ಬಾಕ್ಸ್ ಒಳಗಡೆ ಎರರ್ ಏನ್ ಬಂದಿದೆ ಅಂತ ನೋಡೋದೇ ಆದ್ರೆ, ಈ ಸ್ಕ್ಯಾನ್ ಆಫ್ ಇದೆಯಲ್ಲ, ಇದು ಒಂದು ಫಂಕ್ಷನ್, ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಕೂಡ ಒಂದು ಫಂಕ್ಷನ್. ಹಾಗಾದ್ರೆ ಫಂಕ್ಷನ್ ಶುಡ್ ಹ್ಯಾವ್ ಎ ಪ್ರೋಟೋಟೈಪ್ ಅಂತ ಎರರ್ ಬರ್ತಾ ಇದೆ. ಅಂದ್ರೆ ಈಗ ಈ ನಮ್ಮ ಸಿ ಕಂಪೈಲರ್ಗೆ ಈ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಅಂತಂದ್ರೆ ಅಥವಾ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇದೆ. ನೋಡೋಣ. ಹಾಗಾದ್ರೆ ಈಗ ನಾನು ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಆ ಸ್ಕ್ಯಾನ್ ಆಫ್ ವರ್ಡ್ ಪೊಸಿಷನ್ ಬಂದಿದ್ದೀನಿ. ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಇಟ್ಕೊಂಡು F1 ಪ್ರೆಸ್ ಮಾಡ್ತಾ ಇದ್ದೀನಿ. F1 ಪ್ರೆಸ್ ಮಾಡಿದಾಗ ನನಗೀಗ ಹೆಲ್ಪ್ ಮೆನು ಬಂದಿದೆ. ಹೆಲ್ಪ್ ವಿಂಡೋ ಬಂದಿದೆ. ಹೆಲ್ಪ್ ವಿಂಡೋದೊಳಗಡೆ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ನೋಡೋಣ. ನೋಡಿ, ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಅಂದ್ರೆ ಈಗ ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ವರ್ಕ್ ಮಾಡಬೇಕಾದಂತ ಪಕ್ಷದಲ್ಲಿ ನಾನು ಈ ಪ್ರೋಗ್ರಾಮ್ಗೆ ಒಂದು ಹೆಡರ್ ಫೈಲ್ ಸೇರಿಸಬೇಕಾಗತ್ತೆ. ಆ ಹೆಡರ್ ಫೈಲ್ ನೇಮ್ ಏನಂತಂದ್ರೆ ನೋಡಿ, ಇಲ್ಲೇ ತೋರಿಸ್ತಾ ಇದೆ stdio.h. ಹಾಗಾದ್ರೆ ಈಗ ನಾನು ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಪ್ರೆಸ್ ಮಾಡೀನಿ. ಎಸ್ಕೇಪ್ ಪ್ರೆಸ್ ಮಾಡಿಬಿಟ್ಟು ನಾನು ವಾಯ್ಡ್ ಮೆನ್ ಇದೆಯಲ್ಲ ನೋಡಿ, ಈ ವಾಯ್ಡ್ ಮೆನ್ ಇದೆಯಲ್ಲ, ಈ ವಾಯ್ಡ್ ಮೆನ್ಗಿಂತ ಮೊದಲು ಮೇಲೆ ಬಂದ್ಬಿಟ್ಟು ಈ ಪೊಸಿಷನ್ ಅಲ್ಲಿ ನಾನು ಆ ಹೆಡರ್ ಫೈಲ್ ನ ಸೇರಿಸಬೇಕು. ಹೆಡರ್ ಫೈಲ್ ಸೇರಿಸಬೇಕಂತಂದ್ರೆ ಇನ್ಕ್ಲೂಡ್ ಹ್ಯಾಶ್ ಸಿಂಬಲ್ ಬರಬೇಕಾಗುತ್ತೆ. ಆ ನಂತರ ಇನ್ಕ್ಲೂಡ್ ಆದ ನಂತರ stdio.h ಈ ಹೆಡರ್ ಫೈಲ್ ಸೇರಿಸಬೇಕು. ಹೆಡರ್ ಫೈಲ್ ಸೇರಿಸಬೇಕಾದಂತ ಪಕ್ಷದಲ್ಲಿ ಆ stdio.h ಅನ್ನೋದು ಲೆಸ್ ದೆನ್ ಸಿಂಬಲ್ ಮತ್ತೆ ಗ್ರೇಟರ್ ದೆನ್ ಸಿಂಬಲ್ ಒಳಗಡೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನೀಗ ಗ್ರೇಟರ್ ದೆನ್ ಸಿಂಬಲ್ ಆಗ್ತಾ ಇದೆ. ಆ ಹೆಡರ್ ಫೈಲ್ ನ ಸೇರಿಸಿದ ನಂತರ ನಾನೀಗ ಕಂಪೈಲ್ ಮಾಡ್ತಾ ಇದ್ದೀನಿ. ನಾನು ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾನೀಗ stdio.h ಸೇರಿಸ್ತೇನೆ. ನನ್ನ ನಾಲೆಜ್ ಪ್ರಕಾರ ಒಂದು ಎರರ್ ಹೋಗ್ಬೇಕಾಗಿತ್ತು, ಆದ್ರೆ ಇಲ್ಲಿ 2 ಎರರ್ಸ್ ಹೊಟ್ಟೋಗಿದೆ. ಅಂದ್ರೆ 0 ಎರರ್ಸ್ ಬರೋ ಸಾಧ್ಯತೆ ಇದೆ. ನೋಡೋಣ. ಓಕೆ, ಕರೆಕ್ಟ್. ನಾನು ಅನ್ಕೊಂಡಂಗೆನೆ 0 ಎರರ್ಸ್ ಆಗ್ಬಿಟ್ಟಿದೆ. 0 ಎರರ್ಸ್ ಯಾಕಾಯ್ತು ಅದನ್ನ ಚೆಕ್ ಮಾಡ್ಬೇಕಲ್ಲ. ನಾನು ಒಂದು ಎರರ್ ಬರುತ್ತೆ ಅಂತ ಅಂದ್ಮೇಲೆ ಒಂದು ಎರರ್ ಬರಲೇಬೇಕಾಗಿತ್ತು, ಆದ್ರೆ ಅದು ಎರರ್ ಬರ್ಲಿಲ್ಲ ಯಾಕೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಬೇಕಾಗತ್ತೆ. ಚೆಕ್ ಮಾಡೋಣ. ಅವಾಗ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ಗೆ ಎರರ್ ಬರ್ಬೇಕಾಗಿತ್ತಲ್ಲ. ನೋಡೋಣ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಂತ ಬರ್ತಾ ಇದೆ ನೋಡಿ, ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್. ಇಲ್ಲಿ ಮೌಸ್ ನ ಕ್ಲಿಕ್ ಮಾಡ್ಬಿಟ್ಟು ಆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ಗೆ ಯಾವ ಹೆಡರ್ ಫೈಲ್ ನ ಸೇರಿಸಬೇಕಂತ ನಾನು ಈಗ ಚೆಕ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕಂಟ್ರೋಲ್ ಇಟ್ಕೊಂಡು F1 ಪ್ರೆಸ್ ಮಾಡ್ತಾ ಇದ್ದೀನಿ ಕೀಬೋರ್ಡ್. ಮತ್ತೆ ಹೆಲ್ಪ್ ವಿಂಡೋ ಓಪನ್ ಆಗಿದೆ. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ಗೆ ಕೂಡ ನಾನು stdio.h ಸೇರಿಸಿದ್ರೆ ಸಾಕಾಗತ್ತಂತಲ್ಲ. ಆಲ್ರೆಡಿ ನಾನು stdio.h ಸೇರಿಸ್ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ stdio.h ನ ಆಲ್ರೆಡಿ ನಾನು ಸೇರಿಸಿರೋದ್ರಿಂದ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ಗೆ
ಹೊಸದಾಗಿ ಏನನ್ನು ಸೇರಿಸೋ ಅವಶ್ಯಕತೆ ಇರಲಿಲ್ಲ, ಅದಕ್ಕೋಸ್ಕರ ಏನು ಎರರ್ ಬರಲಿಲ್ಲ. ಹಾಗಾದ್ರೆ ಈಗ ಸಕ್ಸಸ್ಫುಲ್ ಕಂಪೈಲ್ ಆಯ್ತಲ್ಲ, ಕಂಪೈಲ್ ಆಗಿದೆ, ಇನ್ನೊಂದ್ಸರಿ ತೋರಿಸ್ಬಿಡ್ತೇನೆ. ಕಂಪೈಲ್ ಆಗಿದೆ ನೋಡಿ, ಸಕ್ಸಸ್ಫುಲಿ ಕಂಪೈಲ್. ಯಾವುದೋ ಒಂದು ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಕಂಪೈಲ್ ಆದ ನಂತರ ಆ ಪ್ರೋಗ್ರಾಮ್ನ ನಾನು ರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ರನ್ ಮೆನುಗೆ ಹೋಗ್ತಾ ಇದೀನಿ. ರನ್ ಮೆನು ಒಳಗಡೆ ರನ್ ಅನ್ನೋದು ಸಬ್ ಮೆನುಗೆ ಹೋಗ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಖಾಲಿ ಸ್ಕ್ರೀನ್ ಬಂತು. ಈ ಸ್ಕ್ರೀನ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಯೂಸರ್ ಸ್ಕ್ರೀನ್ ಅಂತ ಕರಿತೀವಿ. ಹಾಗಾದ್ರೆ ಯೂಸರ್ ಸ್ಕ್ರೀನ್ ಇಲ್ಲಿ ನಾನು ಡೇಟಾನ ಎಂಟ್ರಿ ಮಾಡ್ಬೇಕಾಗತ್ತೆ. ನಾನು 20 ಎಂಟ್ರಿ ಮಾಡ್ತಾ ಇದೀನಿ, ಆಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡಿದೀನಿ, ಆಮೇಲೆ 20 ಹೊಡೆದು ಆ ನಂತರ ಈಗ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದೀನಿ. ಎಂಟ್ರಿ ಕೀ ಪ್ರೆಸ್ ಮಾಡಿದ ತಕ್ಷಣ ಈ ಬ್ಲೂ ಸ್ಕ್ರೀನ್ ಬಂದ್ಬಿಡ್ತು. ಈ ಬ್ಲೂ ಸ್ಕ್ರೀನ್ಗೆ ನಾವೇನಂತ ಕರಿತೀವಿ ಅಂದ್ರೆ IDE ಸ್ಕ್ರೀನ್ ಅಂತ ಕರಿತೀವಿ. IDE ಸ್ಟ್ಯಾಂಡ್ಸ್ ಫಾರ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಸ್ಕ್ರೀನ್ ಅಂತ ಕರಿತೀವಿ. ಈಗ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ ನಾನು ರಿಸಲ್ಟ್ ನೋಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ರೀತಿಯಲ್ಲಿ ಮಾನಿಟರ್ ಮೇಲೆ ಈ ಸಮ್ ವ್ಯಾಲ್ಯೂನ ಈ ಪರ್ಸೆಂಟೇಜ್ ಡಿ ಜಾಗದಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ನಾನು ಹೇಳಿದ್ದೆ. ನಾನು ರಿಸಲ್ಟ್ ನೋಡಕ್ಕಾಗಲಿಲ್ಲ. ಓಕೆ, ರಿಸಲ್ಟ್ ನೋಡ್ಬೇಕಂತಂದ್ರೆ ಮತ್ತೆ ನಾನು ಯೂಸರ್ ಸ್ಕ್ರೀನ್ಗೆ ಹೋಗ್ಬೇಕಾಗುತ್ತೆ. ಯೂಸರ್ ಸ್ಕ್ರೀನ್ಗೆ ಹೋಗ್ಬೇಕಂದ್ರೆ ನೋಡಿ ವಿಂಡೋ ಮೆನು ಇದೆಯಲ್ಲ, ವಿಂಡೋ ಮೆನು ಬರೋಣ. ವಿಂಡೋ ಮೆನುನಲ್ಲಿ ನೋಡಿ ಇಲ್ಲಿ ಯೂಸರ್ ಸ್ಕ್ರೀನ್ ಅಂತ ಇದೆಯಲ್ಲ, ಯೂಸರ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಬ್ಲಾಕ್ ಸ್ಕ್ರೀನ್ ಮತ್ತೆ ಬರುತ್ತೆ. ಆ ಬ್ಲಾಕ್ ಸ್ಕ್ರೀನ್ ನೋಡಿದ್ರೆ ನನಗೆ ರಿಸಲ್ಟ್ ಬಂದಿರುತ್ತೆ, ಡಿಸ್ಪ್ಲೇ ಆಗಿದೆ ಅಂತ ಡಿಸ್ಪ್ಲೇ ಆಗಿದೆ. ನನಗೆ ಯಾವ ತರ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರೆ ರಿಸಲ್ಟ್ ಮಾನಿಟರ್ ಮೇಲೆ ಅಂದ್ರೆ ಯೂಸರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ ಮೇಲೂ ಕೂಡ ಅಲ್ಲೇ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ವೆಯ್ಟ್ ಮಾಡಬೇಕು ಅನ್ನೋದಾದ ಪಕ್ಷದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಈ ನೋಡಿ ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ರಿಸಲ್ಟ್ ಡಿಸ್ಪ್ಲೇ ಆಗುತ್ತಲ್ಲ, ರಿಸಲ್ಟ್ ಡಿಸ್ಪ್ಲೇ ಮಾಡಿದ್ಮೇಲೆ ಗೆಟ್ ಸಿ ಎಚ್ ಅಂತ ಒಂದು ಫಂಕ್ಷನ್ ಕೊಟ್ಟೆ. ಗೆಟ್ ಸಿ ಎಚ್ ಅಂತ ಒಂದು ಫಂಕ್ಷನ್ ಕೊಟ್ಟೆ. ಈ ಫಂಕ್ಷನ್ ಕೊಟ್ಟ ನಂತರ ಕಂಪೈಲ್ ಮಾಡೋಣ. ಈಗ ಕಂಪೈಲ್ ಮಾಡಿದ್ರೆ ಏನ್ ಬರುತ್ತೆ? ಎರರ್ ಬರುತ್ತೆ ಅನ್ಸುತ್ತೆ. ನೋಡೋಣ, ಚೆಕ್ ಮಾಡಿ ನೋಡೋಣ. ಎರರ್ ಬಂತು ಅಲ್ಲ, ನೋಡಿ ಎರರ್ ಬಂತು. ಯಾಕೆ ಎರರ್ ಬಂತು? ಮೋಸ್ಟ್ಲಿ ಅದೇನೆ ಗೆಟ್ ಸಿ ಎಚ್ ಫಂಕ್ಷನ್ ಶುಡ್ ಹ್ಯಾವ್ ಪ್ರೋಟೋಟೈಪ್ ಅಂತ ಎರರ್ ಬಂದಿತ್ತು. ನೋಡೋಣ, ಎಂಟ್ರಿ ಕೀನ ಪ್ರೆಸ್ ಮಾಡ್ಬಿಟ್ಟು ನೋಡೋಣ. ಪ್ರೆಸ್ ಮಾಡಿದೆ ನೋಡಿ ಫಂಕ್ಷನ್ ಗೆಟ್ ಸಿ ಎಚ್ ಶುಡ್ ಹ್ಯಾವ್ ಪ್ರೋಟೋಟೈಪ್ ಅಂತ ಮತ್ತೆ ಎರರ್ ಬಂತು. ಹಾಗಾದ್ರೆ ಮತ್ತೆ ಆಸ್ ಯೂಶುವಲ್ ಗೊತ್ತಿದೆಯಲ್ಲ, ಕರ್ಸರ್ ಅಲ್ಲಿಗೆ ತಗೊಂಡಿದ್ದೀನಿ, ಗೆಟ್ ಸಿ ಎಚ್ ಅನ್ನ ಪೊಸಿಷನ್ಗೆ ಕಂಟ್ರೋಲ್ ಇಟ್ಕೊಂಡು F1 ಪ್ರೆಸ್ ಮಾಡ್ತಾ ಇದೀನಿ. ಮತ್ತೆ ಹೆಲ್ಪ್ ಮೆನು ಬಂದಿದೆ. ಗೆಟ್ ಸಿ ಎಚ್ ಫಂಕ್ಷನ್ ಯೂಸ್ ಮಾಡ್ಬೇಕಂತಂದ್ರೆ .conio.h ಹೆಡರ್ ಫೈಲ್ ಸೇರಿಸಬೇಕು. .conio.h ಹೆಡರ್ ಫೈಲ್ ಎಲ್ಲಿ ಸೇರಿಸಬೇಕು? ಮೈನ್ ಫಂಕ್ಷನ್ಗಿಂತ ಮೊದಲು, ಅಂದ್ರೆ ಈ ಮೈನ್ ಫಂಕ್ಷನ್ ಇದೆಯಲ್ಲ, ಮೈನ್ ಫಂಕ್ಷನ್ಗಿಂತ ಮೊದಲು ಇಲ್ಲಿ ಸೇರಿಸಬೇಕು. ಮತ್ತಿನ್ನೊಂದು ಕನ್ಫ್ಯೂಷನ್ ಏನು, stdio.h ಆದ್ಮೇಲೆ ಕೆಳಗಡೆ ಸೇರಿಸಬೇಕಾ, stdio.h ಗಿಂತ ಮೊದಲೇ ಸೇರಿಸಬೇಕಾ? ಹಾಗೇನಿಲ್ಲ, ಹೆಡರ್ ಫೈಲ್ ನ ಸೇರಿಸಬೇಕಂತ ಪಕ್ಷದಲ್ಲಿ ಯಾವುದೇ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಬರ್ಬೇಕಂತ ರೂಲ್ಸ್ ಏನಿಲ್ಲ. ಹಾಗಾದ್ರೆ ನಾನು stdio.h ಆದ ನಂತರ ಮೈನ್ ಫಂಕ್ಷನ್ ಗಿಂತ ಮೊದಲು ಸೇರಿಸ್ತಾ ಇದೀನಿ. ಹಾಗಾದ್ರೆ ಸೇರಿಸ್ತಾ ಇದೀನಿ ಆಶ್ ಇನ್ಕ್ಲೂಡ್ conio.h. ಕಂಪೈಲ್ ಮಾಡಿ. ಈಗ ಕಂಪೈಲ್ ಮಾಡೋಣ. ಕಂಪೈಲ್ ಮಾಡಿದಾಗ ಯಾವುದೇ ಎರರ್ಸ್ ಇಲ್ಲ. ಹಾಗಾದ್ರೆ ಈ ಪ್ರೋಗ್ರಾಮು ಸಕ್ಸಸ್ಫುಲ್ ಆಗಿ ಕಂಪೈಲ್ ಆಗಿದೆ. ಈಗ ಕೀಬೋರ್ಡ್ ಅಲ್ಲಿ ಎಸ್ಕೇಪ್ ಪ್ರೆಸ್ ಮಾಡ್ತಾ ಇದೀನಿ. ಈಗ ರನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಲ್ಲ, ರನ್ ಮೆನುಗೆ ಹೋಗ್ತೀನಿ. ರನ್ ಮೆನು ಒಳಗಡೆ ಸಬ್ ಮೆನು ರನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಮತ್ತೆ ರನ್ ಮಾಡು. ಹೊಸದಾಗಿ ರನ್ ಮಾಡಿದ್ರು ಕೂಡ ಹಳೆ ರಿಸಲ್ಟ್ ಮಾನಿಟರ್ ಮೇಲೆ ಅಲ್ಲೇ ಕೂತಿದೆ. ಇರ್ಲಿ ನೋಡೋಣ, ಅದ್ರ ಬಗ್ಗೆ ಆಮೇಲೆ ನೋಡೋಣ. ಇದು ಹಳೆ ರಿಸಲ್ಟ್ ಜ್ಞಾಪಕ ಇರಲಿ. ಈಗ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದೀನಿ. ಕರ್ಸರ್ ನೆಕ್ಸ್ಟ್ ಲೈನ್ ತಗೊಂಡಿದ್ದೀನಿ. ಈಗ ಕೀಬೋರ್ಡ್ ಅಲ್ಲಿ 4 ಎಂಟ್ರಿ ಮಾಡಿದೆ, ಆಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದೀನಿ. 5 ಎಂಟ್ರಿ ಮಾಡಿ ಎಂಟ್ರಿ ಕೀ ಪ್ರೆಸ್ ಈಗ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನಾನು ಎಂಟ್ರಿ ಕೀ ಪ್ರೆಸ್ ಮಾಡಿದ್ಮೇಲೆ 9 ಅನ್ನೋದು ರಿಸಲ್ಟ್ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿದ್ಮೇಲೂ ಕೂಡ ವೆಯ್ಟ್ ಮಾಡ್ತಾ ಇರುತ್ತೆ. ನೋಡಿ ವೆಯ್ಟ್ ಮಾಡ್ತಾ ಇದೆ. ಯಾಕೆ ಸಾಧ್ಯ ಆಗಿದ್ದು? ಹೋದ್ ಸರಿ ರನ್ ಮಾಡಿದಾಗ ನಾನು ಗೆಟ್ ಸಿ ಎಚ್ ಅಂತ ಫಂಕ್ಷನ್ ನಾನು ಯೂಸ್ ಮಾಡಿರ್ಲಿಲ್ಲ. ಈ ಸರಿ ಗೆಟ್ ಸಿ ಎಚ್ ಅಂತ ಒಂದು ಫಂಕ್ಷನ್ ಯೂಸ್ ಮಾಡಿದೆ. ನೋಡಿ ಮತ್ತೆ ಈಗ ಎಂಟ್ರಿ ಕೀ ಪ್ರೆಸ್ ಮಾಡೋದ್ರ ಮುಖಾಂತರ ಈಗ ನಾನು ಬ್ಲಾಕ್ ಸ್ಕ್ರೀನ್ ಅಂದ್ರೆ ಯೂಸರ್ ಸ್ಕ್ರೀನ್ ಅಲ್ಲಿ ಇದೀನಲ್ಲ, ID ಸ್ಕ್ರೀನ್ ವಾಪಸ್ ಹೋಗ್ತೀನಿ. ಈ ಬ್ಲೂ ಸ್ಕ್ರೀನ್ ID ಸ್ಕ್ರೀನ್ ಅಂತ ಹೇಳ್ತೀವಿ ಅಂತ ಅವಾಗಲೇ ಹೇಳಿದೆ. ನೋಡಿ ಗೆಟ್ ಸಿ ಎಚ್ ಫಂಕ್ಷನ್ ಕೊಟ್ಟಿದ್ರಿಂದ ಈ ಪ್ರಿಂಟ್ ಔಟ್ ಸ್ಟೇಟ್ಮೆಂಟ್ ಮಾನಿಟರ್ ಮೇಲೆ ರಿಸಲ್ಟ್ ನ ಡಿಸ್ಪ್ಲೇ ಮಾಡಿದ ಮೇಲೂ ಕೂಡ ವೆಯ್ಟ್ ಮಾಡ್ತಾ ಇತ್ತು. ಅದು ಗೆಟ್ ಸಿ ಎಚ್ ಫಂಕ್ಷನ್. ಗೆಟ್ ಸಿ ಎಚ್ ಫಂಕ್ಷನ್ ಯಾವ ಹೆಡರ್ ಫೈಲ್ ಒಳಗಡೆ ಇದೆ ಅಂತಂದ್ರೆ conio.h ಹೆಡರ್ ಫೈಲ್ ಒಳಗಡೆ ಅದನ್ನ ಡಿಫೈನ್ ಮಾಡಿದರೆ ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿದರೆ, ಅದಕ್ಕೋಸ್ಕರ ನಾನು ಗೆಟ್ ಸಿ ಎಚ್ ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮೊದಲು conio.h ಹೆಡರ್ ಫೈಲ್ ನ ಸೇರಿಸಬೇಕು. ಈಗ ಮತ್ತೆ ಈ ಪ್ರೋಗ್ರಾಮ್ ನ ರನ್ ಮಾಡಿ ನೋಡೋಣ. ಮತ್ತೆ ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ಹಳೆದು 2 ರಿಸಲ್ಟ್ ಮಾನಿಟರ್ ಮೇಲೆ ಕೂತಿದೆ. ನೋಡಿ ಹಳೆದು 2 ರಿಸಲ್ಟ್ ಮಾನಿಟರ್ ಮೇಲೆ ಕೂತಿದೆ. ಕರ್ಸರ್ 9 ಪಕ್ಕನೆ ಬ್ಲಿಂಕ್ ಆಗ್ತಾ ಇದೆ. ಎಂಟ್ರಿ ಕೀ ಪ್ರೆಸ್ ಮಾಡ್ತೇನೆ. ಹಾಗಾದ್ರೆ ಈಗ ಬೇರೆ ವ್ಯಾಲ್ಯೂಸ್ ಎಂಟ್ರಿ ಮಾಡ್ತೀನಿ. 7 ಮತ್ತೆ 8 ಎಂಟ್ರಿ ಮಾಡಿದೆ. ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟು? 15 ಬರಬೇಕು. ನೋಡಿ 15 ಬಂದಿದೆ. ಇನ್ನು ಎಂಟ್ರಿ ಕೀ ಪ್ರೆಸ್ ಮಾಡಿದ ನಂತರ ನಮ್ಮ ಕಂಟ್ರೋಲ್ಸ್
ID ಸ್ಕ್ರೀನ್ಗೆ ವಾಪಸ್ ಹೋಗುತ್ತೆ. ಆದ್ರೆ ಈಗ ಕ್ವಶನ್ ರೈಸ್ ಏನಾಗ್ತಿರೋದು ಅಂತಂದ್ರೆ ಈ ಪದೇ ಪದೇ ಹೊಸದಾಗಿ ಈ ಪ್ರೋಗ್ರಾಮ್ ನ ರನ್ ಮಾಡ್ತಾ ಹೋದ್ರೆ ಹಳೆ ರಿಸಲ್ಟ್ ಮಾನಿಟರ್ ಕೂತಿರುತ್ತೆ. ಈ ಹಳೆ ರಿಸಲ್ಟ್ ಇದೆಯಲ್ಲ, ಹಳೆ ರಿಸಲ್ಟ್ ಕ್ಲಿಯರ್ ಆಗ್ಬೇಕು ಅನ್ನೋದಂತ ಪಕ್ಷದಲ್ಲಿ ನೋಡಿ, ಇದು ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆದ ನಂತರ let us go for another function CLR another this is another function. ಈ ಫಂಕ್ಷನ್ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಇದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದ ತಕ್ಷಣನೇ ಆ ಯೂಸರ್ ಸ್ಕ್ರೀನ್ ಅಲ್ಲಿ ಯಾವ್ದಾದ್ರು ಹಳೆ ಡೇಟಾ ಅಥವಾ ಟೆಕ್ಸ್ಟ್ ಏನಾದ್ರು ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಅದೇ ಈಗ ಕ್ವಶನ್ ರೈಸ್ ಆಗೋದು ಏನಂತಂದ್ರೆ, ಯಾವುದೇ ಒಂದು ಫಂಕ್ಷನ್ ಯೂಸ್ ಮಾಡೋಕ್ಕಿಂತ ಮೊದಲು ಅದು ರಿಲೇಟೆಡ್ ಹೆಡರ್ ಫೈಲ್ ಸೇರಿಸಬೇಕಾಗಿತ್ತು ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಕಂಪೈಲ್ ಮಾಡಿ ನೋಡ್ತೇನೆ, ಆದ್ರೆ ಯಾವ್ದು ಎರರ್ಸೇ ಬರ್ತಾ ಇಲ್ಲ, ಯಾವುದೇ ಎರರ್ಸ್ ಕೂಡ ಬರಲಿಲ್ಲ. ಯಾಕೆ ಎರರ್ ಬರಲಿಲ್ಲ ಅಂತ ಚೆಕ್ ಮಾಡಿ ನೋಡ್ಬೇಕಲ್ಲ. ನಾನು ಅವಾಗಿದ್ದನ್ನು ಪದೇ ಹೇಳ್ತಾ ಇದೀನಿ, ಎರರ್ ಬರ್ಬೇಕಂದ್ರೆ ಬರ್ಬೇಕಷ್ಟೇ. ಬರ್ಲಿಲ್ಲ ಅಂತಂದ್ರೆ ಯಾಕೆ ಬರ್ಲಿಲ್ಲ ಅಂತ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಕೀಬೋರ್ಡ್ ಎಂಟ್ರಿ ಪ್ರೆಸ್ ಮಾಡಿದೆ. ಈ CLR_STR ಹೊಸದಾಗಿ ನಾನು ಕಂಟ್ರೋಲ್ ಇಟ್ಕೊಂಡು F1 ಪ್ರೆಸ್ ಮಾಡ್ತಾ ಇದೀನಿ. ಹೆಲ್ಪ್ ವಿಂಡೋ ಬಂದಿದೆ ನೋಡಿ. CLR_STR ಫಂಕ್ಷನ್ ಎಲ್ಲಿದೆ ಅಂತ ಹೇಳಿದ್ರೆ con.io.h ಹೆಡರ್ ಫೈಲ್ ಅಲ್ಲಿ ಇದೆ. con.io.h ಹೆಡರ್ ಫೈಲ್ ಆಲ್ರೆಡಿ ಸೇರಿಸ್ಬಿಟ್ಟಿದ್ದೀನಲ್ಲ, ಕನ್ಸೋಲ್ ಇನ್ಪುಟ್ ಅಂಡ್ ಔಟ್ಪುಟ್. ಹಾಗಾದ್ರೆ ನಾನು ಹೊಸದಾಗಿ con.io.h ಹೆಡರ್ ಫೈಲ್ ಸೇರಿಸೋ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದ್ಸರಿ ಒಂದು ಹೆಡರ್ ಫೈಲ್ ನ ಸೇರಿಸಿದಂತ ಪಕ್ಷದಲ್ಲಿ ಅದರೊಳಗಡೆ ಇರ್ತಕ್ಕಂತಹ ಎಲ್ಲಾ ಫಂಕ್ಷನ್ಸ್ ಕೂಡ ನಾನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಇದು ಬೇಕಾಗಿಲ್ಲ. ಹಾಗಾದ್ರೆ con.io.h ಹೆಡರ್ ಫೈಲ್ ಒಳಗಡೆ ಏನೆಲ್ಲ ಫಂಕ್ಷನ್ಸ್ ಇದೆ ಅಂತ ನೋಡ್ಬೋಣ. ಅಂದ್ರೆ con.io.h ಅಂತ ಇದೆಯಲ್ಲ, ಇದ್ರ ಮೇಲೆ ಮೌಸ್ ನ ಕ್ಲಿಕ್ ಮಾಡ್ತಾ ಇದೀನಿ, ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದೀನಿ ನೋಡಿ. ಇದನ್ನ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿಕ್ಕೋಸ್ಕರ F4 ಪ್ರೆಸ್ ಮಾಡ್ತಾ ಇದೀನಿ ನೋಡಿ. ಡಿಕ್ಲೇರ್ ಆಗಿದೆ ಅಂತ ಹೇಳಿದ್ರೆ ಅಥವಾ ಡಿಫೈನ್ ಆಗಿದೆ ಅಂದ್ರೆ ಇಷ್ಟೆಲ್ಲ ಫಂಕ್ಷನ್ಸ್ ಕೂಡ ಆಲ್ರೆಡಿ ಡಿಕ್ಲೇರ್ ಆಗಿರುತ್ತೆ, ಇಲ್ಲಂದ್ರೆ ಡಿಫೈನ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಒಂದ್ಸರಿ con.io.h ಹೆಡರ್ ಫೈಲ್ ನ ಸೇರಿಸಂತ ಪಕ್ಷದಲ್ಲಿ ನೋಡಿ, cgetS ಆಗಿರ್ಬೋದು, cputs ಆಗಿರ್ಬೋದು, getCHE ಆಗಿರ್ಬೋದು, go_to_xy ಆಗಿರ್ಬೋದು, ಅಂದ್ರೆ ಓವರ್ ಆಗಿ ಎಲ್ಲಾ ಫಂಕ್ಷನ್ಸ್ ಕೂಡ ಯೂಸ್ ಮಾಡ್ಲಿಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಹೆಡರ್ ಫೈಲ್ ನ ಪದೇ ಸೇರಿಸೋ ಅವಶ್ಯಕತೆ ಇರಲ್ಲ. ಈಗ ಎಸ್ಕೇಪ್ ಪ್ರೆಸ್ ಮಾಡ್ಬಿಟ್ಟೆ ನಾನು. ಎಸ್ಕೇಪ್ ಪ್ರೆಸ್ ಮಾಡಾಯ್ತು. ಈಗ ಕಂಪೈಲ್ ಆಯ್ತಲ್ಲ, ಅವೆಲ್ಲ ತೋರಿಸೋದಲ್ಲ, ಕಂಪೈಲ್ ಆಯ್ತು. ಹಾಗಾದ್ರೆ ಈಗ ರನ್ ಮಾಡೋಣ. ರನ್ ಮಾಡಿದಾಗ ಈ ಸರಿ ಕೇರ್ಫುಲ್ ಆಗಿ ಯೂಸರ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ. ಈಗ ರನ್ ಮಾಡಿದಾಗ ಯಾವುದೇ ಹಳೆದು ಡೇಟಾ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಅದು ಯಾಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ, ನಾನು ಇಷ್ಟು CLR_STR ಫಂಕ್ಷನ್ಸ್ ನ ಯೂಸ್ ಮಾಡಿದ್ರಿಂದ ಅದು ಸಾಧ್ಯ ಆಗಿದೆ. ಓಕೆ, ಈಗ ನೀವು ಮೊದಲೇ ಹೇಳಿದಾಗೆ ಡೇಟಾಸ್ ಎಂಟ್ರಿ ಮಾಡ್ಬೇಕಲ್ಲ, 10 ಮತ್ತೆ 20 ಎಂಟ್ರಿ ಮಾಡಿದೆ. ಈಗ ಇದೇ ಪ್ರೋಗ್ರಾಮ್ ನ ಮತ್ತೆ ರನ್ ಮಾಡೋಣ. ಮತ್ತೆ ರನ್ ಮಾಡಿದ್ರೆ ನೋಡಿ, ಕೇರ್ಫುಲ್ ಅಬ್ಸರ್ವ್ ಮಾಡಿ, ಹಳೆದೆಲ್ಲ ರಿಸಲ್ಟ್ ಹೊರಟೋಗಿದೆ. ನಾನು 5 ಎಂಟ್ರಿ ಕೀ, 6 ಎಂಟ್ರಿ ಕೀ, ರಿಸಲ್ಟ್ ಬಂದಿದೆ 11 ಅಂತ ಬಂದಿದೆ. ಮತ್ತೆ ಈ ಪ್ರೋಗ್ರಾಮ್ ನ ನಾನು ರನ್ ಮಾಡಿದ್ರೆ ಖಾಲಿ ಸ್ಕ್ರೀನ್ ಬರ್ತಾ ಇದೆ. ಈಗ ಈ ಪ್ರೋಗ್ರಾಮ್ ನ ಈಗ ತಾನೇ ನಾವು ಬರೆದಿದ್ದರಿಂದ ಈ ಪ್ರೋಗ್ರಾಮ್ ನ ರನ್ ಮಾಡಿದಾಗ ನನಗೆ ಅರ್ಥ ಆಗ್ತಾ ಇದೆ, ನನಗೆ ಈ ಪ್ರೋಗ್ರಾಮ್ಗೆ 2 ವ್ಯಾಲ್ಯೂಸ್ ಎಂಟ್ರಿ ಮಾಡ್ಬೇಕಂತ. ಈ ಪ್ರೋಗ್ರಾಮ್ ನ ಇನ್ ಸ್ವಲ್ಪ ಹೊತ್ಬಿಟ್ಟು, ಅಂದ್ರೆ ನಾಳೆನೋ ನಾಡಿದ್ದು ಆಚೆ ನಾಡಿದ್ದು ಏನಾದ್ರು ರನ್ ಮಾಡಿದ್ರೆ ಖಾಲಿ ಸ್ಕ್ರೀನ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಯೂಸರ್ಗೆ ಗೊತ್ತಾಗೋದಿರ್ಲಿ, ನನಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕಂತ. ಹಾಗಾದ್ರೆ ಮಾನಿಟರ್ ಮೇಲೆ ಒಂದು ಲೈನ್ ಆಫ್ ಸ್ಟೇಟ್ಮೆಂಟ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಮುಂದೆ ನಾನು ಏನ್ ಮಾಡ್ಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇರ್ಲಿ, ಅದು ನಾನು ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಆ ಪ್ರಾಬ್ಲಮ್ ನ ತೆಗೆಯೋಣ. ರಿಸಲ್ಟ್ ಬಂದಿದೆ. ಈಗ ನೋಡಿ, ನಾವು ಮಾನಿಟರ್ ಮೇಲೆ ಏನಾದ್ರೂ ಒಂದು ಯೂಸರ್ಗೆ ಇನ್ಸ್ಟ್ರಕ್ಷನ್ ಬರಬೇಕಾದಂತ ಪಕ್ಷದಲ್ಲಿ ಈ CLR_STR ಆದ್ಮೇಲೆ ಬರಬೇಕು ಸ್ಟೇಟ್ಮೆಂಟ್ ಮಾಡ್ಬೇಕಂದ್ರೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಆಗ್ತದೆ. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ನೋಡಿ, ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇದು ಫಂಕ್ಷನ್ ಆಗಿರೋದ್ರಿಂದ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡ್ಬೇಕಾಗುತ್ತೆ. ಓಕೆ, ಇದ್ರೊಳಗಡೆ ಡಬಲ್ ಕೊಟೇಶನ್ ಒಳಗಡೆ ಬರ್ಬೇಕಾಗುತ್ತೆ. ಡಬಲ್ ಕೊಟೇಶನ್ ಒಳಗಡೆ ಮಾನಿಟರ್ ಮೇಲೆ ಏನ್ ಇನ್ಸ್ಟ್ರಕ್ಷನ್ ಬರ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ, ಸೇಮ್ ಆಸ್ ಇಟ್ ಈಸ್ ಕೊಡ್ಬೇಕಾಗತ್ತೆ. ನೋಡೋಣ, ಅದೇ ರೀತಿ ಕೊಡ್ತಾ ಇದೀನಿ ನಾನು. ನೋಡಿ, ಎಂಟರ್ 2 ನೋಡಿ, ಬೇಕಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. ಇಲ್ಲಿ 2 ನಂಬರ್ಸ್ ಅಂತ ಕೊಡ್ಬೇಕಾಗಿತ್ತು, ನೋಸ್ ಅಂತ ಕೊಟ್ಟೆ. ಈಗ ಕಂಪೈಲ್ ಮಾಡ್ತಾ ಇದೀನಿ. ಕಂಪೈಲ್ ಮಾಡಿದೆ, ಯಾವುದು ಬೇರೆ ಮಿಸ್ಟೇಕ್ ಆಗಿದೆ ನೋಡಿ. ಇಲ್ಲಿ ಟರ್ಮಿನೇಟರ್ ಕೊಟ್ಟಿಲ್ಲ. ನಾನು ಮೊದಲೇ ಹೇಳ್ಬಿಟ್ಟಿದ್ದೆ, ಯಾವುದೇ ಒಂದು ಸ್ಟೇಟ್ಮೆಂಟ್ ಎಂಡಿಂಗ್ ಅಲ್ಲಿ ಟರ್ಮಿನೇಟರ್ ಕೊಡ್ಬೇಕಂತ ಹೇಳಿದೆ. ನೋಡಿ, ಇಲ್ಲಿ ಟರ್ಮಿನೇಟರ್ ಮಿಸ್ ಆಗಿದೆ. ಅಂದ್ರೆ ಸೆಮಿಕೋಲನ್ಗೆ ಟರ್ಮಿನೇಟರ್ ಅಂತ ಕರೆಯೋದು. ಅಲ್ಲಿ ಸೆಮಿಕೋಲನ್ ಕೊಟ್ಟಿದ್ದೀನಿ. ಕಂಪೈಲ್ ಮಾಡಿದೆ. ಈಗ ಯಾವುದೇ ಎರರ್ಸ್ ಇಲ್ಲ. ನೋಡಿ, ಈ ಡಬಲ್ ಕೊಟೇಶನ್ ಒಳಗಡೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. ಆ ಡಬಲ್ ಕೊಟೇಶನ್ ಒಳಗಡೆ ಕೊಡೋದೇನಂತಂದ್ರೆ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಆ ಡಬಲ್ ಕೊಟೇಶನ್ ಒಳಗಡೆ ನೀವು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಅದು ಏನ್ ಎರರ್ ಅಂತ ಡಿಸ್ಪ್ಲೇ ಆಗಲ್ಲ. ಅದ್ರ ಸಮಸ್ಯೆ ಆಗೋದು ಯಾರಿಗೆ ಅಂತಂದ್ರೆ ಯೂಸರ್ಗೆ. ತೋರಿಸಿ ನೋಡಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡ್ತಾ ಇದೀನಿ. ಪ್ರೋಗ್ರಾಮ್ ರನ್ ಮಾಡಿದಾಗ ಯೂಸರ್ ಸ್ಕ್ರೀನ್ ಮೇಲೆ ಏನಂತ ಬರ್ತಾ ಇದೆ ಅಂದ್ರೆ ಎಂಟರ್ 2 ಅಂತ ಬಂದಿಲ್ಲ, ಅಲ್ಲಿ ನೋಸ್ ಅಂತ ಬಂತು. ಎನಿಹೌ ಅದು ಸ್ಪೆಲ್ಲಿಂಗ್ ಆಸು ಪಾಸು ಚೇಂಜ್ ಆಗಿದೆ. ಇಲ್ಲಿ ನಾನೀಗ
ಅಂತ ಬಂದಿದೆ. ಈಗ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತಲ್ಲ, ಅದು ಸ್ವಲ್ಪ ಚೇಂಜ್ ಮಾಡೋಣ. TW2 ಅಂತ ಇದೆಯಲ್ಲ, TW2 ಅಂತ ಚೇಂಜ್ ಮಾಡಿ. ಅದಾದ್ಮೇಲೆ ನೋಸ್ ಅಂತ ಇದೆಯಲ್ಲ, ನಂಬರ್ಸ್ ಅಂತ, ನಮಗೂ ನಿಮ್ಗೆ ಅರ್ಥ ಆಗುತ್ತೆ ಬಿಡಿ, ಅದಕ್ಕೋಸ್ಕರ ಹಂಗೆ ಉಳಿಸ್ಕೊಂಡಿದ್ದೀನಿ. ಈಗ ಮತ್ತೆ ರನ್ ಮಾಡಿದಾಗ ನೋಡಿ, ಈಗ ರನ್ ಆಗ್ತದೆ. ರನ್ ನೋಡಿ, ಈಗ ಎಂಟರ್ TW2 ಅನ್ನೋದು ಕರೆಕ್ಟ್ ಆಗಿ ಬಂದಿದೆ. 2 ವ್ಯಾಲ್ಯೂಸ್ ಎಂಟ್ರಿ ಮಾಡಬೇಕು. ಕರ್ಸರ್ ನೆಕ್ಸ್ಟ್ ಲೈನ್ ಬರಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದ್ರಿಂದ ಕೀಬೋರ್ಡ್ ಅಲ್ಲಿ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದೀನಿ. ಎಂಟರ್ ಕೀ ಪ್ರೆಸ್ ಮಾಡ್ಬೇಕಂತ ಹೇಳಿದಾಗ ನನಗೆ ಎನರ್ಜಿ ವೇಸ್ಟ್ ಆಯ್ತು, ಟೈಮು ವೇಸ್ಟ್ ಆಯ್ತು. ಅದು ನೋಡೋಣ ಅದು ನೆಕ್ಸ್ಟ್. ಹಾಗಾದ್ರೆ 20 ಹೊಡೆದು ಎಂಟರ್ ಕೀ ಪ್ರೆಸ್ ಮಾಡಿದೆ, 10 ಮತ್ತೆ 20 ಹೊಡೆದು ಎಂಟರ್ ಕೀ ಪ್ರೆಸ್ ಮಾಡಿದ್ಮೇಲೆ ನೋಡಿ ರಿಸಲ್ಟು 30 ಅಂತ ಕರೆಕ್ಟ್ ಆಗಿ ರಿಸಲ್ಟ್ ಬಂದಿದೆ. ನಾನು ಅವಾಗಲೇ ಅನ್ಕೊಂಡಿದ್ನಲ್ಲ, ಏನು ಈ ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ನೋಸ್ ಅಂದ್ರೆ NOS ಆದ ನಂತರ ಕರ್ಸರ್ ನೆಕ್ಸ್ಟ್ ಲೈನಿಗೆ ಬರಬೇಕಾದಂತ ಪಕ್ಷದಲ್ಲಿ ನಾನಿಲ್ಲಿ \n ಅಂತ ಹಾಕ್ತಾ ಇದ್ದೀನಿ. \n ಅದು ಎಸ್ಕೇಪ್ ಸೀಕ್ವೆನ್ಸಸ್ ಅಂತ ಕರಿತೀವಿ. ಅದು ಮುಂದಿನ ದಿನಗಳಲ್ಲಿ ಎಸ್ಕೇಪ್ ಸೀಕ್ವೆನ್ಸಸ್ ಅಂತಂದ್ರೆ ಅದೇನಂತ ಎಕ್ಸ್ಪ್ಲೇನ್ ಮಾಡೋಣ. ಈ \n ಕೊಟ್ಟಿದ್ರಿಂದ ನೋಡೋಣ ಏನಾಗುತ್ತೆ. ರನ್ ಮಾಡ್ತಾ ಇದೀನಿ. ರನ್ ಮಾಡಿದಾಗ ಕರ್ಸರ್ ನೋಡಿ ತನಗೆ ತಾನೇ ನೆಕ್ಸ್ಟ್ ಲೈನ್ ಬಂದಿದೆ. ಕರ್ಸರ್ ತನಗೆ ತಾನೇ ನೆಕ್ಸ್ಟ್ ಲೈನ್ಗೆ ಬರ್ಲಿಕ್ಕೆ ಯಾಕೆ ಸಾಧ್ಯ ಆಗಿದೆ ಅಂತಂದ್ರೆ ಅಲ್ಲಿ \n ಕೊಟ್ಟಿದ್ರಿಂದ ಸಾಧ್ಯ ಆಗಿದೆ. ಈಗ ಆಸ್ ಯೂಶುವಲಿ 10 ಕೊಡ್ತೀನಿ, ಆ ನಂತರ 20 ಕೊಟ್ಟು ಎಂಟರ್ಗೆ ಪ್ರೆಸ್ ಮಾಡಿದ್ದೀನಿ. ರಿಸಲ್ಟ್ ಬಂದಿದೆ 30 ರಿಸಲ್ಟ್ ಬಂತಲ್ಲ. ಎಂತ ಅದು 30? ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಾನೇನು ಅನ್ಕೊಂಡಿದ್ದೀನಿ ಅಂತಂದ್ರೆ 10 1 10, 10 2 20, 10 3 30. ಅಂದ್ರೆ ಮುಂದೆ ಮಲ್ಟಿಪ್ಲಿಕೇಶನ್ ಟೇಬಲ್ ಬರ್ಬೋದು ಅಂತ ವೆಯ್ಟ್ ಮಾಡ್ತಾ ನಿಂತಿದ್ದೀನಿ. ಅದು ಬರ್ತಾ ಇಲ್ಲ. ಇದು ಈ ರೀತಿ ಕನ್ಫ್ಯೂಷನ್ ಆಗುತ್ತೆ ಯೂಸರ್. ಆ 30 ಏನು ಅರ್ಥ ಆಗೋ ರೀತಿಯಲ್ಲಿ ರಿಸಲ್ಟ್ ನ ನೀವು ಪ್ರೆಸೆಂಟ್ ಮಾಡಿಲ್ಲ ಅಂತ ಆಯ್ತು. ಹಾಗಾದ್ರೆ ಯೂಸರ್ಗೆ ಅರ್ಥ ಆಗೋ ರೀತಿಯಲ್ಲಿ ರಿಸಲ್ಟ್ ನ ಪ್ರೆಸೆಂಟ್ ಮಾಡ್ಬೇಕಂತಂದ್ರೆ ನಾವು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಏನಾದರೂ ಕೆಲವೊಂದು ಮ್ಯಾನಿಪುಲೇಷನ್ ಮಾಡ್ಬೇಕಾಗುತ್ತೆ ಅಥವಾ ಆಲ್ಟ್ರೇಷನ್ ಮಾಡ್ಬೇಕಾಗುತ್ತೆ. ನೋಡೋಣ, ಇದ್ರೊಳಗಡೆ ಬರ್ತೇನೆ ನೋಡಿ. ಇಲ್ಲಿದ್ದೀನಿ ನಾನೀಗ. ಇದ್ರೊಳಗಡೆ ಕ್ಯಾಪಿಟಲ್ ಲೆಟರ್ SUM ಸಮ್ ಇಸ್ ಈಕ್ವಲ್ ಟು ಅಂತ. ಇದು ಯಾವ ತರ ಕೆಲಸ ಮಾಡುತ್ತೆ? ಈ ಡಬಲ್ ಕೊಟೇಶನ್ ಒಳಗಡೆ ಈ ಫಾರ್ಮ್ಯಾಟ್ ಸ್ಪೆಸಿಫೈರ್ ಒಂದು ಬಿಟ್ಟು ಏನೇ ಕೊಟ್ಟರು ಕೂಡ ಎಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ನೀವು ಯಾವಾಗ ಅಬ್ಸರ್ವ್ ಮಾಡಿದ್ರಲ್ಲ, ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ತಪ್ಪಾಗಿದ್ರು ಕೂಡ ಎಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತಲ್ಲ, ಹಂಗೆ ಅದೇ ಎಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಅದು ಈ ಫಾರ್ಮ್ಯಾಟ್ ಸ್ಪೆಸಿಫೈರ್ ಜಾಗದಲ್ಲಿ ಸಮ್ ವ್ಯಾಲ್ಯೂ 10 ಇದ್ರೆ 10, 30 ಇದ್ರೆ 30 ಡಿಸ್ಪ್ಲೇ ಆಗುತ್ತೆ. ರನ್ ಮಾಡಿ ನೋಡೋಣ. ಮತ್ತೆ ರನ್ ಮಾಡ್ತಾ ಇದೀನಿ. 10 ಕೊಟ್ಟಿದ್ದೀನಿ, 30 ಕೊಟ್ಟಿದ್ದೀನಿ. ನೋಡಿ ಈ ಸರಿ ಸಮ್ ಇಸ್ ಈಕ್ವಲ್ ಟು 30 ಅಂತ ಬರ್ತದೆ. ಈಗ ಮತ್ತೆ ನನಗೆ ಕನ್ಫ್ಯೂಷನ್ ಏನಂತಂದ್ರೆ ಯಾವ 2 ನಂಬರ್ನ ಆಡ್ ಮಾಡಿದ್ರಿಂದ 30 ಬಂದಿದ್ದು? ಯಾವ ವ್ಯಾಲ್ಯೂ? 10 ಮತ್ತೆ 20. 10 ಮತ್ತೆ 20 ಏನದು? ಯೂಸರ್ ಎಂಟ್ರಿ ಮಾಡೋಂಥ ವ್ಯಾಲ್ಯೂಸು. ಹಾಗಾದ್ರೆ ಇದನ್ನ ಸ್ವಲ್ಪ ಚೇಂಜ್ ಮಾಡೋಣ. ಯಾವ ತರ ಚೇಂಜ್ ಮಾಡ್ತೀನಿ ನೋಡಿ. ಇದನ್ನ ಡಿಲೀಟ್ ಮಾಡಿದ್ದೀನಿ. ಸಮ್ ಆಫ್ %d ಅಂಡ್ %d ಇಸ್ ಈಕ್ವಲ್ ಟು %d ಡಬಲ್ ಕೊಟೇಶನ್ ಕಾಮ ಅಂತ. ಅಂದ್ರೆ ನೋಡಿ ಡಬಲ್ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದಲ್ಲ ಅವಾಗ್ಲೇನೆ. ಹಾಗಾದ್ರೆ ಸಮ್ ಆಫ್ ಆಸ್ ಇಟ್ ಇಸ್ ಡಿಸ್ಪ್ಲೇ. ಅಂದ್ರೆ ಫಸ್ಟ್ ಫಾರ್ಮೆಟ್ ಸ್ಪೆಸಿಫೈರ್ ಜಾಗದಲ್ಲಿ ಯಾವ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕಾಗಿರೋದು? ಎ ಇದೆಯಲ್ಲ, ಈ ಎ ಇದೆಯಲ್ಲ, ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು. ಅದಕ್ಕೋಸ್ಕರ ಡಬಲ್ ಕೊಟೇಶನ್ ಕಾಮ ಆದ ನಂತರ ಫಸ್ಟ್ ಎ ಕೊಡಬೇಕು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಸ್ಕ್ಯಾನ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ಮಾತ್ರ 1% ಹಾಕಬೇಕು. ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಅದ್ರದ್ದು ವ್ಯಾಲ್ಯೂ ಅಂದ್ರೆ ವೇರಿಯಬಲ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತಾ ಇರೋದ್ರಿಂದ 1% ಹಾಕಬಾರ್ದು, % ಸಿಂಬಲ್ ಹಾಕಬೇಕು. ಕಾಮ ಸೆಕೆಂಡ್ ಫಾರ್ಮೆಟ್ ಸ್ಪೆಸಿಫೈರ್ ಜಾಗದಲ್ಲಿ ಬಿ ವೇರಿಯಬಲ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕಾಗಿರೋದ್ರಿಂದ ಡಬಲ್ ಕೊಟೇಶನ್ ಕಾಮ ಎ ಆದ ನಂತರ ಕಾಮ ಆದ ನಂತರ ಮತ್ತೆ ಬಿ. ನೆಕ್ಸ್ಟ್ ಥರ್ಡ್ ಫಾರ್ಮೆಟ್ ಸ್ಪೆಸಿಫೈರ್ ಜಾಗದಲ್ಲಿ ಈ ಸಮ್ ವೇರಿಯಬಲ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕಾಗಿರೋದ್ರಿಂದ SUM ನೋಡಿ. ಈಗ ಕಂಪೈಲ್ ಮಾಡ್ತೇನೆ. ಕಂಪೈಲ್ ಮಾಡಿದಾಗ ರನ್ ಮಾಡ್ತಾ ಇದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈಗ ನೀವು 10 ಮತ್ತೆ 20 ಕೊಟ್ಟಿದ್ದೀನಿ ನೋಡಿ. ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಸಮ್ ಆಫ್ 10 and 20 ಈಸ್ ಈಕ್ವಲ್ ಟು 30 ಅಂತ ರಿಸಲ್ಟ್ ಪಕ್ಕ ಬಂದಿದೆ. ಇನ್ನೊಂದ್ಸರಿ ರನ್ ಮಾಡೋಣ. ಇನ್ನೊಂದ್ಸರಿ ರನ್ ಮಾಡಿದಾಗ ಬೇರೆ ವ್ಯಾಲ್ಯೂಸ್ ಕೊಡೋಣ. ಈ ಸರಿ 5 ಮತ್ತೆ 6 ಕೊಟ್ಟಿದ್ದೀನಿ ನೋಡಿ. ಈ ಸರಿ ಯಾವ ರೀತಿ ಬರ್ತಾ ಇದೆ? ಸಮ್ ಆಫ್ 5 and 6 ಈಸ್ ಈಕ್ವಲ್ ಟು 11 ಅಂತ ಬಂದಿದೆ. ಹಾಗಾದ್ರೆ ಇಲ್ಲೊಂದು ಕೇರ್ಫುಲ್ ಅಬ್ಸರ್ವ್ ಮಾಡಿ. 5 ಇದೆಯಲ್ಲ, ಆ 5ಗಿಂತ ಹಿಂದೆ. ಹಾಗಾದ್ರೆ ಈ \n ಹಾಕೋದು ಏನಾಗುತ್ತೆ ಅಂತ ಹೇಳಿದೆ ಅಂತಂದ್ರೆ ಅವಾಗಲೇ ಕರ್ಸರ್ ನೆಕ್ಸ್ಟ್ ಲೈನ್ ಬರುತ್ತೆ ಅಂತ ಹೇಳಿದೆ. ಆ \n ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಬಿಡಿ. ಆ ಸ್ಪೇಸ್ ನ ತೆಗೆದ್ಬಿಡ್ತೇನೆ. ಈಗ ಮತ್ತೆ ಈ ಪ್ರೋಗ್ರಾಮ್ ರನ್ ಮಾಡ್ತೇನೆ. ರನ್ ಆಗ್ತಾ ಇದೆ ನೋಡಿ. ನಾನೀಗ 5 ಮತ್ತೆ 6 ಅಂತ ಎಂಟ್ರಿ ಮಾಡಿದ್ದೀನಿ. 5 ಬ್ಯಾಕ್ ಸೈಡ್ ಅಲ್ಲಿ ಈ ಸರಿ ಸ್ಪೇಸ್ ಇಲ್ಲ ಅನ್ನೋದನ್ನ ನೀವು ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂತಹ ಅಂಶ. ಇಲ್ಲಿ ಎಂಟ್ರಿಗೆ ಪ್ರೆಸ್ ಮಾಡಿದ್ಮೇಲೆ ನೋಡಿ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಂದ್ಮೇಲೂ ಕೂಡ ವೆಯ್ಟ್ ಮಾಡ್ತಾ ಇದೆ. ದಿಸ್ ಈಸ್ ಒನ್ ಆಫ್ ದ ಯೂಸರ್ ಫ್ರೆಂಡ್ಲಿ ಪ್ರೋಗ್ರಾಮ್. ಮುಂದೆ ಮಾಡ್ತಕ್ಕಂತಹ ಪ್ರತಿಯೊಂದು ಪ್ರೋಗ್ರಾಮು ಕೂಡ ಈ ತರ ಯೂಸರ್ ಫ್ರೆಂಡ್ಲಿ ಆಗಿದ್ರೆ ಯೂಸರ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಈ CLR ACR ಫಂಕ್ಷನ್ ಮತ್ತೆ getch ಫಂಕ್ಷನ್ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗೋಣ.
ಈ CLR SCR ಫಂಕ್ಷನ್ ಇದೆಯಲ್ಲ ಅದನ್ನ ಸ್ಕ್ರೀನ್ ಕ್ಲಿಯರ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತೀವಿ. ಗೆಟ್ ಸಿ ಎಚ್ ಫಂಕ್ಷನ್ ನಿಜ ಹೇಳ್ಬೇಕಂದ್ರೆ ಅದು ವೆಯ್ಟ್ ಮಾಡ್ಲಿಕ್ಕೆ ಅಂತ ಇರೋದಲ್ಲ, ಅದು ಕೀಬೋರ್ಡ್ ಮುಖಾಂತರ ಒಂದು ಕ್ಯಾರೆಕ್ಟರ್ ನ ರೀಡ್ ಮಾಡ್ಲಿಕ್ಕೋಸ್ಕರ ಅಂತ ಇರೋದು ಗೆಟ್ ಸಿ ಎಚ್ ಫಂಕ್ಷನ್. ಆದ್ರೆ ಇನ್ ದಿಸ್ ಕಾಂಟೆಕ್ಸ್ಟ್ ಜಸ್ಟ್ ಇಟ್ ಆಕ್ಟ್ ಆಸ್ ಎ ವೇಟಿಂಗ್ ಫಂಕ್ಷನ್. ಹಾಗಾದ್ರೆ CLR SCR ಫಂಕ್ಷನ್ ಆಗಿರ್ಬೋದು, ಗೆಟ್ ಸಿ ಎಚ್ ಫಂಕ್ಷನ್ ಆಗಿರ್ಬೋದು, ಇವೆರಡಕ್ಕೂ ಸೇರಿಸಿ ನಾವು ಕನ್ಸೋಲ್ ಇನ್ಪುಟ್ ಅಂಡ್ ಔಟ್ಪುಟ್ ಫಂಕ್ಷನ್ಸ್ ಅಂತ ಕರಿತೇವೆ. ಇನ್ಪುಟ್ ಔಟ್ಪುಟ್ ಫಂಕ್ಷನ್ಸ್. ಈ ಫಂಕ್ಷನ್ಸ್ ಯೂಸ್ ಮಾಡೋಕ್ಕಿಂತ ಮೊದಲು ನಮ್ಮ ಪ್ರೋಗ್ರಾಮ್ ಒಳಗಡೆ ಕಾಲ್ IO.h ಹೆಡರ್ ಫೈಲ್ ಸೇರಿಸಿರ್ಬೇಕು. ಹಾಗಾದ್ರೆ ಇಲ್ಲಿಗೆ ಈ ಪ್ರೋಗ್ರಾಮ್ ಎಂಡ್ ಆಯ್ತು. ಈ ಪ್ರೋಗ್ರಾಮ್ನ ಇನ್ನೊಂದ್ಸರಿ ನೋಡೋದಾದ್ರೆ ನಾನು ಏನು ಪ್ರೋಗ್ರಾಮ್ ಮಾಡಿದ್ವಲ್ಲ ಸೇಮ್ ಆಸ್ ಇಟ್ ಈಸ್ ತಗೊಂಡಿದ್ದೀವಿ. ಆದರೆ ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನೋಡಿ ಮಾನಿಟರ್ ಮೇಲೆ ಎಂಟರ್ 2 ನಂಬರ್ಸ್ ಅಂತ ಬರುತ್ತೆ. ನೀವು 10 ಎಂಟ್ರಿ ಮಾಡಿದ್ರೆ ಆ 10 ಎಂಟ್ರಿಗೆ ಪ್ರೆಸ್ ಮಾಡಿದ ನಂತರ ಈ ಕಂಪ್ಯೂಟರ್ ಮೆಮೊರಿ ಲೊಕೇಶನ್ ಒಳಗಡೆ ಶುರು ಆಗುತ್ತೆ. ಆ ನಂತರ ನೀವು 20 ಎಂಟ್ರಿ ಮಾಡಿದ್ರೆ ಆ 20 ಎಂಟ್ರಿಗೆ ಪ್ರೆಸ್ ಮಾಡಿದ್ಮೇಲೆ ಬಿ ಒಳಗಡೆ ಶುರು ಆಗುತ್ತೆ, ಯಾಕಂದ್ರೆ ಇಲ್ಲಿ ಎ ಮತ್ತು ಬಿ ಕೊಟ್ಟಿದೆ. ಅದಾದ ನಂತರ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇರೋದು ಯಾವುದು? ಸಮ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ನಂತರ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ವೇರಿಯಬಲ್ ಒಳಗಡೆ ಸಮ್ ಇರೋದ್ರಿಂದ ಸಮ್ ಒಳಗಡೆ ಒಂದು 30 ಬಂದು ನೆಕ್ಸ್ಟ್ ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್. ಈ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಸಮ್ ಆಫ್ ಎಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ಈ ಫಾರ್ಮ್ಯಾಟ್ ಸ್ಪೆಸಿಫೈರ್ ಜಾಗದಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ? 10 ಇದೆ, 10 ಡಿಸ್ಪ್ಲೇ ಆಗುತ್ತೆ. ಅಂಡ್ ಎಸ್ ಇಟ್ ಈಸ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಈ ಫಾರ್ಮ್ಯಾಟ್ ಸ್ಪೆಸಿಫೈರ್ ಜಾಗದಲ್ಲಿ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸೆಕೆಂಡ್ ಫಾರ್ಮ್ಯಾಟ್ ಸ್ಪೆಸಿಫೈ ಆಗಿರೋದ್ರಿಂದ ಸೆಕೆಂಡ್ ವೇರಿಯಬಲ್ ಬಿ ಇರೋದ್ರಿಂದ ಬಿದು ವ್ಯಾಲ್ಯೂ 30 ಡಿಸ್ಪ್ಲೇ ಆಗುತ್ತೆ. ನೋಡಿ 20 ಡಿಸ್ಪ್ಲೇ ಆಗಿದೆ. ಈಕ್ವಲ್ಸ್ ಆದ ನಂತರ ಲಾಸ್ಟ್ ಫಾರ್ಮ್ಯಾಟ್ ಸ್ಪೆಸಿಫೈರ್ ಜಾಗದಲ್ಲಿ ಸಮ್ ವೇರಿಯಬಲ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ನೋಡಿ ಈ ಡಯಾಗ್ರಾಮ್ ಅಲ್ಲಿ ಸಮ್ ವೇರಿಯಬಲ್ ವ್ಯಾಲ್ಯೂ 30 ಇದೆ, 30 ಮಾನಿಟರ್ ಮೇಲೆ ಡಿಸ್ಪ್ಲೇ ಆಗಿದೆ. ಇಲ್ಲಿಗೆ ಲಾಸ್ಟ್ಗೆ ಗೆಟ್ ಸಿ ಎಚ್ ಕೊಟ್ಟು ಪ್ರೋಗ್ರಾಮ್ನ ಎಂಡ್ ಮಾಡಿ. ಇಲ್ಲಿಗೆ ಈ ಪ್ರೋಗ್ರಾಮ್ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.